सिंगरो सर्वात्मा सर्वज्ञोऽसौ सर्वाध्यासुरासक्तां वेदये परमः शिवः अशीलादिदयात् तथा त्रिगृजभास्वशिशो रश्मिभिः कार्तं विश्वमनन्तकालमुखवद्विश्वस्य शिष्टीरिदम् आराज्ञानकवस्तिभिर्प्रतिहतश्चन्द्रायते भास्करः तस्मै शङ्करभानवे तनुमनो वाक्यर्नमः प्रियात् सदा सदा भगवो ब्रह्म ओम शास्त्रदृष्ट्यादुपदेशो वामदेववत् ओम शास्त्रदृष्ट्यादुपदेशो वामदेववत् ओम शास्त्रदृष्ट्यादुपदेशो वामदेववत् शास्त्रदृष्ट्या तु उपदेशः वामदेववत् ಅಲ್ಲಯ್ಯ ಇಂದ ಕೂತ್ಕೊಂಡು ಮಾಮೇವ ವಿಚಾರಿ ಅಂತನಲ್ಲ ಬಿಟ್ಟ ಮಾಮೇವ ವಿಚಾರಿ ತ್ವಾಮೇವ ವಿಚಾರಿ ಹೀಗೆ ನಿನ್ನನ್ನು ನೀನು ಎತ್ಕೊಬೇಕಾ ಇದು ಬ್ರಹ್ಮ ವಿಚಾರವಾಗಿದ್ರೆ ಪರಮಾತ್ಮ ವಿಚಾರ ತತ್ವಮಸಿ ಅಂತ ನೀನು ಅದೇ ಅಂತ ಹೇಳ್ತಾರ ತದಸಿ ಇದು ಸಹ ತದಸ್ತಿ ಸಹ ತದಸ್ತಿ ಅಂತಾರ ಸಹ ತದಸ್ತಿ ಅಂತ ಹೇಳ್ತಾರ ನೀನು ಆಗಿದ್ಯಾ ಮಾಮೇವ ವಿಜಾನಿ ತ್ವಾಮೇವ ವಿಜಾನೀಹಿ ಜಿಜ್ಞಾಸಸ್ವ ವಿಜಿಜ್ಞಾಸಸ್ವ ತ್ವಾಮೇವ ವಿಜಿಜ್ಞಾಸಸ್ವ ಅಂತ ಹೇಳಿದ್ರು ಪರವಾಗಿಲ್ಲ ತ್ವಾಮೇವ ವಿಜಾನೀಹಿ ಅಂತ ಪರವಾಗಿಲ್ಲ ಮಾಮೇವ ವಿಜಾನೀಹಿ ಅಂತಲ್ಲ ಇದು ಹೆಂಗೆ ಆಗತ್ತೆ ಅಂತ ಪ್ರಶ್ನೆ ಅದಕ್ಕಂತಾರೆ ಅದು ಶಾಸ್ತ್ರದೃಷ್ಟಿಯಿಂದ ಹೇಳಿದ್ದು ದೇವೇಂದ್ರ ಮಾಮೇವ ಅಂದ್ರೆ ದೇವತಾ ವಿಗ್ರಹವನ್ನಲ್ಲ ಅಥವಾ ಶರೀರವನ್ನೇ ಅಲ್ಲ ಶರೀರವನ್ನಾಗಲಿ ದೇವತಾ ವಿಗ್ರಹವನ್ನ ಅದೇ ಜೀವನವನ್ನಾಗಲಿ ಹೇಳಿಲ್ಲ ಶಾಸ್ತ್ರದೃಷ್ಟಿಯಿಂದ ವಾಮದೇವ ಹೇಗೆ ಅಹಂ ಅನುರಭವಂ ಸೂರ್ಯಶ್ಚ ಅಂತನೋ ಹಾಗೆ ಸರ್ವಾತ್ಮ ಭಾವದ ಸ್ವರೂಪದ ನೆಲೆ ನಿಂತ್ಕೊಂಡು ಅಂಥ ಆನಂದನು ಅಜನು ಅಮೃತವಾಗಿರೋ ನನ್ನನ್ನು ತಗೊಂತ ಹೊರತು ದೇವೇಂದ್ರ ಆಗಿರೋ ನನ್ನ ಮಕ್ಕಳು ಹೇಳ್ತಾ ಇಲ್ಲ ಅವನು ತೂನ್ ಆದರೆ ಉಪದೇಶ ಯಾವ ಉಪದೇಶ ಮಾಮೇವ ಉಪದೇಶವಾದರೋ ಶಾಸ್ತ್ರದೃಷ್ಟಿಯಿಂದ ಅಂದ್ರೆ ಸರ್ವಾತ್ಮ ಭಾವ ದೃಷ್ಟಿಯಿಂದ ಅದ್ವೈತ ದೃಷ್ಟಿಯಿಂದ ಪ್ರತ್ಯಕ್ ದೃಷ್ಟಿ ಅನುಭವ ದೃಷ್ಟಿ ಶಾಸ್ತ್ರ ದೃಷ್ಟಿ ಸೂಕ್ಷ್ಮ ದೃಷ್ಟಿ ಎಲ್ಲ ಒಂದೇ ಅರ್ಥ ಆ ದೃಷ್ಟಿಯಿಂದ ಹೇಳಿದ್ದೇ ಹೊರತು ಮತ್ತಾವುದರಿಂದಲ್ಲ ಭೌತಿಕ ದೃಷ್ಟಿ ಸ್ಥೂಲ ದೃಷ್ಟಿ ದೇಹ ದೃಷ್ಟಿ ಬಾಹ್ಯ ದೃಷ್ಟಿಯಿಂದ ಹೇಳಿದ್ದಲ್ಲ ಪ್ರಸಂಗದಿ ಭಕ್ತರಾತ್ಮೋಪದೇಶ ಭಕ್ತು ಭಕ್ತೆ ಚಷ್ಟಿ ಚಾಲಶ ಭಕ್ತು ದೇವೇಂದ್ರಸ್ಯ ಹೇಳುವಾತನಾದ ದೇವೇಂದ್ರನ ಆತ್ಮೋಪದೇಶವನ್ನು ಮಾಡಿದ ಹಿಂಗೆ ಸರಿಯಾಯಿತು ಹಂಗಂದ್ರೆ ಮಾಮೇವ ವಿಚಾರಿ ಅಂತಾನೆ ಹೇಳಿದವು ನಾವು ಅನ್ನೋದು ವಕ್ತಾ ದೇವೇಂದ್ರ ತಸ್ಯ ಭಕ್ತು ದೇವೇಂದ್ರಸ್ಯ ಸ್ವರೂಪೋಪದೇಶ ಕಥಂ ಉಪಪದ್ಯತೆ ಇದು ಪ್ರಶ್ನೆ ಅದ್ ಹೆಂಗ್ ಮಾಡ್ಬಿಟ್ಟ ಅವನೇನು ಎಂತ್ವಂ ಮನುಷ್ಯಾಯ ಹಿತತಮಂ ಮನ್ಯಸೆ ಅಂದ್ರೆ ಬ್ರಹ್ಮ ವಿಜಾನೀಹಿ ಬೇಕಾಯಿತು ತತ್ವ ಪರಮಾರ್ಥ ತತ್ವ ವಿಜಾನೀಹಿ ಅದು ತ್ವಾಂ ವಿಜಾನೀಹಿ ಇನ್ನೇನ್ ತಿಳ್ಕೊಂತ ಮಾಂ ವಿಜಾನೀಹಿ ಹಂಗನ್ಬಿಟ್ಟ ಯಾಕೆಂದ್ರೆ ಇಂದ್ರೋ ನಾಮ ದೇವತಾತ್ಮ ಸ್ವಂ ಆತ್ಮಾನಂ ಪರಮಾತ್ಮತ್ವೇನ ಪರಂ ಬ್ರಹ್ಮ ಇತಿ ವಿಜಾನೀಹಿ ಅಂತ ಹೇಳ್ತಾ ಹೇಗೆ ಹೇಳ್ತಿದ್ದಾನೆ ದೇವೇಂದ್ರ ಅಂತ ಹೇಳಿದ್ರೆ ಭಾಷೆಕಾರ ಹೇಳ್ತಾರೆ ಇಂದ್ರ ಅನ್ನಿಸ್ಕೊಂಡವನು ಇಂದ್ರ ಅನ್ನುವಂಥವನು ಅಂತ ನಾಮ ಅನ್ನಂಥವನು ಇಂದ್ರ ಅನ್ನುವಂಥವ್ನು ಯಾವಲ್ಲ ಇಂದ್ರ ಅನ್ನುವಂಥವ್ನು ಯಾವನವನು ದೇವತಾತ್ಮ ಸಮಸ್ತ ಯಜ್ಞಗಳಿಂದ ಅಲಂಕೃತರಾದವನು ಕ್ರತುನಾ ಪರ್ಯಭೂಷಿತ ಯೋ ಜಾತ ಏವ ಪ್ರಥಮೋ ಮನಸ್ವಾನ್ ದೇವೋ ದೇವಾನ್ ಕ್ರತುನಾ ಪರ್ಯಭೂಷಿತ ಆಮೇಲೆ ಇದು ಮತ್ತೆ ಬರಲ್ಲ ಬಡಿತ ಅದೆಲ್ಲ ಬರಲ್ಲ
ದೇವತಾತ್ಮ ಇಂದ್ರನ ದೇವತೆಗಳ ಸ್ವರೂಪದವನಾದ ಇಂದ ಅನ್ಸ್ಕೊಂಡಂಥವನು ವಿಧ ಅಲ್ಲ. ತನ್ನ ಆತ್ಮನನ್ನ ತನ್ನ ಆತ್ಮನ ತನ್ನ ನಿಜ ಸ್ವರೂಪವನ್ನ ದೇವತಾ ಸ್ವರೂಪ ಅಲ್ಲ, ಜೀವ ರೂಪ ಅಲ್ಲ, ಅದು ಅನಿಮ ದೇಶಜೀವಪೇತವಾದ ವಿಭೂತಿ ರೂಪವೂ ಅಲ್ಲ. ತನ್ನ ಪರಮಾರ್ಥವಾದ ಆತ್ಮವನ್ನ, ಎಲ್ಲರಿಗೂ ಯಾವುದು ಪರಮಾರ್ಥವಾದ ಆತ್ಮವೋ ಅಂಥ ಪರಮಾರ್ಥ ಸ್ವರೂಪವನ್ನೇ ಪರಮಾತ್ಮತ್ವೇನ ನಾನು ಅದ್ವಿತೀಯವಾದ ಅಕಲ್ಪಿತವಾದ ಉತ್ಕೃಷ್ಟವಾದ ಸ್ವರೂಪದವನು. ಪರಮಾತ್ಮನ ಉತ್ಕೃಷ್ಟ ಸ್ವರೂಪ, ಆತ್ಮನ ಸ್ವರೂಪ. ಪರ ಅಂದ್ರೆ ಉತ್ಕೃಷ್ಟ, ವಿಲಕ್ಷಣ, ಎಲ್ಲಕ್ಕೂ ಅತೀತವಾದ, ಅಕಲ್ಪಿತ ಅಂತ ಅರ್ಥ. ಎಲ್ಲ ಕಲ್ಪಿತ ಆತ್ಮರುಗಳು, ಅಕಲ್ಪಿತವಾದ ಅದ್ವಿತೀಯವಾದ ಆ ಸ್ವರೂಪದಿಂದ ತನ್ನನ್ನ ನಾನು ಪರಂ ಬ್ರಹ್ಮ, ಅಹಮಸ್ತು ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ಈ ರೀತಿ ಕಂಡುಕೊಂಡು ಅಂತ ದೇವಿಂದ ಆ ರೀತಿ ಕಂಡುಕೊಂಡು ಅದು ಎಂಥ ದರ್ಶನ? ಅದು ಆರ್ಷ ದರ್ಶನ. ಋಷಿಗಳಿಗೆ ಉಂಟಾಗುವ ದರ್ಶನ ಆರ್ಷ. ಋಷಿವಿನ ಇದಂ ಆರ್ಷಂ, ಋಷಿಗಳಿಗೆ ಸಂಬಂಧಪಟ್ಟದ್ದು ಆರ್ಷ. ಆರ್ಷ ದರ್ಶನ. ದರ್ಶನ ಅಂದ್ರೇನೋ ಅನುಭವ ಪರ್ಯಂತವಾದ ಜ್ಞಾನಕ್ಕೆ, ಯಥಾವಸ್ಥಿತವಾದ ಜ್ಞಾನಕ್ಕೆ ದರ್ಶನ ಅಂತಾರೆ. ವಸ್ತುತಂತ್ರವಾದ ಜ್ಞಾನ ದರ್ಶನ ಅಂತಾರೆ. ಅನುಭವದಲ್ಲಿ ಕಂಡುಕೊಂಡದ್ದಾಗಿರ್ಬೇಕು, ವಸ್ತುಸ್ಥಿತಿಗೆ ಅನುಗುಣವಾಗಿರ್ಬೇಕು, ಎಲ್ಲರಿಗೂ ಏಕರೂಪವಾಗಿರ್ತಕ್ಕದ್ದಾಗಿರ್ಬೇಕು. ಅಂಥ ಒಂದು ಜ್ಞಾನಕ್ಕೆ ಆರ್ಷ ದರ್ಶನ ಅಂತ. ಅದ್ವೈತ ದರ್ಶನ ಅಂದ್ರೆ ಅದು ಮತ ಅಲ್ಲ. ಮತ ಮಿತಿಯಿಂದ ಹುಟ್ಟಿದ್ದಲ್ಲ ಮತ. ಅದ್ವೈತ ಅನ್ನೋದು ಪರಮಾರ್ಥ. 4, 3, 7 ಯಾರಿಗೆ? ಶಂಕರಾಚಾರ್ಯಗ ಮತ್ತೆ ಹಾಗೆ ನಮ್ಮಗಳ ನಿಜ ಸ್ವರೂಪ ಇದೆಯಲ್ಲ, ಆ ನಿಜ ಸ್ವರೂಪ ಹುಟ್ಟಿಲ್ಲದ್ದು, ಸಾವಿಲ್ಲದ್ದು, ಬದಲಾವಣೆ ಇಲ್ಲದ್ದು, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾದದ್ದು ಅನ್ನೋದು ಯಾರು ಮಾಡಿದ್ದಲ್ಲ. ದೇಶಕಾಲದಲ್ಲಿ ನಿಂತು ಇಲ್ಲ. ಅದು ಪರಮಾರ್ಥ. ಅದು ಏನೇ ಅದು ಜಗ್ಗಲ ಬದಲಾವಣೆ ಆಗಲ್ಲ. ಅಂಥ ಒಂದು ಪರಮಾರ್ಥ ತತ್ವವು ಹೇಗಿದೆಯೋ ಆ ರೀತಿ ಕಂಡುಕೊಳ್ಳೋದಿದೆಯೋ ಅದಕ್ಕೆ ದರ್ಶನ ಅಂತಾರೆ. ಹಾಗೆ ಆರ್ಷ ದರ್ಶನವನ್ನ ಪಡೆದುಕೊಂಡವನಾಗಿ, ಆರ್ಷ ದರ್ಶನದ ಸಂಪನ್ನನಾಗಿ ಕೂಡಿಕೊಂಡವನಾಗಿ ಯಥಾಶಾಸ್ತ್ರ ಪಶ್ಯದು. ಯಥಾಶಾಸ್ತ್ರ ಹಾಗೆ ಸಮಾಸ ಶಾಸ್ತ್ರಂ ಅನತಿಕ್ರಮ್ಯ ಯಥಾಶಾಸ್ತ್ರಂ. ಇದು ಹೇಗೆ? ಇಲ್ಲ ನಪುಂಸಲಿಂಗವೋ ಪುಲ್ಲಿಂಗವೋ ಸ್ತ್ರೀಲಿಂಗವೋ? ಕೃದ್ವೃತ್ತಿ ಹೊಸ. ಯಥಾಶಕ್ತಿ, ಯಥಾಶಾಸ್ತ್ರಂ, ಯಥಾ ಬುದ್ಧಿ. ಕೃದ್ವೃತ್ತಿ ಸಮಾಸ ಅಂತ. ಶಾಸ್ತ್ರ ಮಾಡತಕ್ಕ ಇದು ಅಡ್ವರ್ಬ್, ಇದು ಕ್ರಿಯಾ ವಿಶೇಷಣ. ಯಥಾಶಾಸ್ತ್ರಂ ಪಶ್ಯನ್, ಶಾಸ್ತ್ರದ ಹಾಗೆ ಕಂಡುಕೊಂಡವನಾಗಿ, ಮತ್ ಮಾಡಿಕೊಂಡವನಾಗಿ ಆ ರೀತಿ ಕಂಡುಕೊಂಡು ಉಪದೇಶಕ್ಕೆ ಸ್ಮ, ಉಪದೇಶ ಮಾಡುತ್ತಿದ್ದಾನೆ. ಉಪದೇಶಿಸಷ್ಟೇ ಅದು ಸ್ಮ ಅನ್ನೋದು ಭೂತಕಾಲದ ಇದು ನಿಪಾತ. ಅದು ಭೂತಕಾಲ ಅರ್ಥವಾಚಿ ನಿಪಾತ. ಹಾಗೆ ಕಂಡುಕೊಂಡನಷ್ಟೇ, ಆ ರೀತಿ ತಿಳ್ಕೊಂಡನಷ್ಟೇ. ಹಾಗೆ ತಿಳ್ಕೊಂಡು ಅವ್ರು ಹೇಳ್ತಿದ್ದಾನೆ ಮಾಮೇವ ವಿಜಾನೀನಿ. ಪ್ರಸನ್ನ ನನ್ನ ನಿಜ ಸ್ವರೂಪವನ್ನ, ಅಂದ್ರೆ ಅದ ನನ್ನ ನಿಜ ಸ್ವರೂಪ ಯಾವುದೋ ಅದು ನಿನಗೂ ಇಡೀ ವಿಶ್ವಕ್ಕೂ ಅದೇ ನಿಜ ಸ್ವರೂಪ. ಅದನ್ನು ಕಂಡುಕೋ ಅಂತ ಇದ್ದಾನೆ ಅಷ್ಟೇ ಹೊರತು ದೇವತಾ ರೂಪವನ್ನು ಕಂಡುಕೋ, ನನ್ನ ದೇಹವನ್ನು ಕಂಡುಕೋ ಅದನ್ನು ಹೇಳ್ತಾ ಇಲ್ಲ. ನನ್ನ ಅಣಿಮಾದಿ ವಿಭೂತಿಗಳನ್ನೆಲ್ಲ ಗೊತ್ತು ಮಾಡ್ಕೋ ಅಂತ ಹೇಳ್ತಾ ಇಲ್ಲ. ನಾನು 100 ಶ್ವೇಧ ಮಾಡಿ ಉಪವಾಸನೆ ಮಾಡಿ ಯಾವ ವಿಶೇಷವನ್ನು ಪಡ್ಕೊಂಡೆ ಆ ವಿಶೇಷತೆಯನ್ನು ತಿಳ್ಕೊಂಡು ಹೇಳ್ತಾ ಇಲ್ಲ. ತನ್ನ ಪಾರಮಾರ್ಥಿಕ ರೂಪ ಯಾವುದೋ ವಿಶ್ವಕ್ಕೆಲ್ಲ ತಿರುಳಾಗಿರ್ತಕ್ಕಂಥದ್ದು ಅದನ್ನು ತಿಳ್ಕೊ ಅಂತ ಹೇಳಿ ಈ ರೀತಿಯಾಗಿ ದೇವತಾತ್ಮನ ದೇವೇಂದ್ರ ಅನ್ನುವಂತಹ ಒಂದು ಮಹಾಪುರುಷ ಪರಮಾತ್ಮ ರೂಪದಿಂದ ತನ್ನನ್ನು ಕಂಡುಕೊಂಡವನಾಗಿ ನಾನೇ ಅಹಮಸ್ತು ಪರಂಬ್ರಹ್ಮ ನಿತ್ಯಶುದ್ಧ ಬುದ್ಧಮುಕ್ತ ಸ್ವಭಾವ ಎಂಬ ಒಂದು ಆಶದರ್ಶನದಿಂದ ಕೂಡಿಕೊಂಡವನಾಗಿ ಆ ರೂಪದಿಂದ ಕಂಡುಕೊಳ್ಳುತ್ತಾ ಉಪದೇಶ ಮಾಡ್ತಿದ್ದಾನೆ. ಮಾಮೇವ ವಿಜಾನೀಹಿ ಅಂತ ಅಷ್ಟೇ ಹೊರತು ದೇವತಾ ರೂಪದಿಂದ ಅಲ್ಲ. ಯಥಾ ತದ್ಧೈತತ್ ಪಶ್ಯನ್ ವಾಮದೇವ ಪ್ರತಿಪೇದೆ ಅಹಂ ಮನುರ್ಹೋಂ ಸೂರ್ಯಶ್ಚ ಇತಿ ತದ್ವತ್. ಹೇಗೆ ಪುರಾಣಗಳಲ್ಲಿ
1, 4, 10 ಅಲ್ಲಿ ಒಂದು ವಾಕ್ಯ ಇದೆ. ಆ ಈ ತತ್ ಹ ಅದನ್ನೇ ಹ ಏತತ್ ಆ ಈ ಆತ್ಮತತ್ವವನ್ನ ಅಂತ ಅರ್ಥ. ಆ ಈ ಆತ್ಮತತ್ವವನ್ನ ಕಂಡುಕೊಳ್ಳುತ್ತಲೇ ತಿಳಿಯುತ್ತಲೇ ವಾಮದೇವನೆಂಬ ಋಷಿಯು ಈ ರೀತಿ ಅರ್ಸ್ಕೊಂಡ. ಏನಂತ ಆ ತತ್ವ ಅರ್ಸ್ಕೊಳ್ಳೋದು, ಈ ಸೂರ್ಯನೂ ನಾನೇ, ಆದಿರಾಜಾದ ಮುನು ನಾನೇ, ವಿಶ್ವನೇ ನಾನೇ, ಅಹಂ ಹೃದಯ ಸುಭಿಶ್ಚಯ, ರುದ್ರೂಪದಿಂದ ಉಸುರೂಪದಿಂದ ಎಲ್ಲ ರೂಪದಲ್ಲೂ ಓಡಾಡ್ತಾ ಇರೋ ನಾನೇ ಅಂತ ಹೇಳಿ ಆ ವಾಮದೇವ ಕಂಡುಕೊಂಡ. ಇದು ಆ ಸೂಕ್ತಕ್ಕೆ ವಾಮದೇವನ ಋಷಿ ಗೊತ್ತಿಲ್ವಾ? ಋಗ್ವೇದ ಬರುವ ಸೂಕ್ತ ಅದು. ಅಹಂ ಋಗ್ವೇದ ಸುಭಿಶ್ಚರಾಮಿ ಚರ್ಚ ವಾಮದೇವ ಋಷಿ ಅಂತ. ಮಧುಚಂದ ಅನ್ನೋದು ಇದಕ್ಕಲ್ಲ, ಏನು ಅಷ್ಟಕ ಮೊದಲೇ ಅಷ್ಟಕಕ್ಕಲ್ಲ ಮಧುಚಂದ ಇದೆ. 4ನೇ ಅಕ್ಷರ ಮಧುಚಂದನ. ಪವಮಾನ 4ನೇ ಅಕ್ಷರ ಅಷ್ಟಕಲ್ಲ. ಪವಮಾನ ಬರಲ್ಲ ಇದು, ಪರಮಾನ ವಾಕ್ಯ ಅಲ್ಲ ಇದು. ಅಹಂ ದೇವರ ವಿಷಯದಲ್ಲಿ ಪವಮಾನ ವಾಕ್ಯ ಅಲ್ಲ, ಪವಮಾನ ಬರಲ್ಲ ಇದು. ಪವಮಾನ ಬೇರೆ ಇದೆ. ವಾಮದೇವನೆಂಬ ಋಷಿಯು ನಾನು ಮನು ಮತ್ತು ಸೂರ್ಯನೂ ಆಗಿರುತ್ತೇನೆ. ಇದು ಕೊಡಲ್ಲ, ಇದು ಕೊಟ್ಟ ಸಂಖ್ಯೆ ಕೊಟ್ಟ ನನಗೆ ಗುರುನಾಥ ಸಂಖ್ಯೆ ಕೊಟ್ಟಿದ್ದಾರೆ. ಹೇಗೆ ವಾಮದೇವ ಹೇಳ್ಕೊಂಡು ಆ ರೀತಿ ದೇವೇಂದ್ರ ಹೇಳ್ಕೊಂಡ ತದ್ವತ. ಅದರಂತೆ ವಾಮದೇವ ಋಷಿ ಅಂತೆ ದೇವೇಂದ್ರ ಹೇಳಿದ್ದು. ತಜ್ಜೋಯೋ ದೇವಾನಾಂ ಪ್ರತ್ಯಬುದ್ಧತಾ ಸೈವದ ಭವತೋ ಇತಿ ಶ್ರುತೇ. ಬ್ರಹ್ಮ, ಆ ಬ್ರಹ್ಮನ ದೇವಾನಾಂ ಮಧ್ಯೆ ಯೋಯೋ ಪ್ರತ್ಯಬುದ್ಧ, ದೇವತೆಗಳ ಪೈಕಿ ದೇವಾನಾಂ ನಿರ್ಧಾರಣೆ ಸೃಷ್ಟಿ. ದೇವತೆ ಪೈಕಿ ಅಗ್ನಿ ಕಂಡ್ಕೊಂಡ್ರೆ ಅಗ್ನಿಯು ಬ್ರಹ್ಮ ಆದ, ಆಮೇಲೆ ವಾಯು ಕಂಡ್ಕೊಂಡ ವಾಯು ಬ್ರಹ್ಮ ಆದ, ವರುಣ ಕಂಡ್ಕೊಂಡ ವರುಣನು ಬ್ರಹ್ಮ ಆದ, ಸೂರ್ಯ ಕಂಡ್ಕೊಂಡ ಸೂರ್ಯನು ಬ್ರಹ್ಮನಾದ. ಯಾರ್ಯಾರು ಕಂಡ್ಕೊಂಡವ್ರ ಬ್ರಹ್ಮನಾಗ್ಬಿಟ್ರು. ನೀನು ಇದನ್ನ ಕಂಡ್ಕೊಂಡು ನೀನು ಬ್ರಹ್ಮನಾಗ್ಬಿಡ್ತೀಯ. ನೋಡು ಎಂತ ಹೊಡೆದ. ಯಾಕೆ ಹೇಳೋ ಆಗೋದು? ಆಗಾಗಿರೋದು ಕಂಡ್ಕೊಂಡ್ಮೇಲೆ ಆಗೋನಲ್ಲ. ಕಂಡ್ಕೊಳ್ಳೋದ್ರಿಂದ ಇರೋದನ್ನು ಗುರುತಿಸ್ಕೊಳ್ಳೋದು ಅಂತ ಅರ್ಥ. ಕಂಡ್ಕೊಳ್ಳೋದ್ರಿಂದ ಪಡ್ಕೊಳ್ಳೋದಲ್ಲ, ಆಗೋದಲ್ಲ. ಆಲ್ರೆಡಿ ಬಿಕೇಮ್ ಬ್ರಹ್ಮನ್. ಬ್ರಹ್ಮನ್ ಆಗ್ಬಿಟ್ಟಿದೀಯ. ನಾನು ಸುದರ್ಶನ ಅಂತ ತಪ್ಪ ತಗೊಂಡ್ಬಿಡ್ತೀಯ. ಅವಿವೇಕದಿಂದ ವಿಚಾರವಿಲ್ಲದೇನೆಯೇ ಬ್ಲೈಂಡ್ ಆಗಿ ದೇಹಾದಿಗಳೇ ನಾನು ಅಂದ್ಕೊಂಡ್ರೆ ಅದು ಪ್ರಾಕೃತ ಮನುಷ್ಯನ ಸ್ವಭಾವ. ವಿಚಾರ ಮಾಡಿ ನಾನು ಯಾರು ಅಂತ ವಿಚಾರ ಮಾಡ್ತಾ ತಾನಲ್ಲದೆಲ್ಲ ಬಿಟ್ಕೊಂಡು ಕೇವಲ ತಾನಾದ ರೂಪವನ್ನು ಗುರುತಿಸ್ಕೊಂಡಿದೆಯಲ್ಲ, ಅದು ಆರ್ಷ ದರ್ಶನ. ಅದು ಯಾರ್ಯಾರು ಸರಿ, ಯಾರ್ಯಾರಾದ್ರೂ ಸರಿ, ದೇವತೆಗಳ ಪೈಕಿ ಅದನ್ನು ಕಡ್ಕೊಂಡ್ರೋ ಅವರೆಲ್ಲ ಅದನ್ನೇ ಆಗ್ಬಿಟ್ಟು ಬ್ರಹ್ಮನೇ ಆಗ್ಬಿಟ್ಟು ಇದು ಶ್ರುತಿಯು ಕೂಡ ಆ ತತ್ವಜ್ಞಾನದಿಂದ ಬ್ರಹ್ಮಾತ್ಮ ಜ್ಞಾನದಿಂದ ಸದಾತ್ಮ ಭಾವ ಬ್ರಹ್ಮಾತ್ಮ ಭಾವ ಉಂಟಾಗುತ್ತೆ. ಜ್ಞಾನ ಮಾತ್ರ ಸಾಕು, ಏನು ಕ್ರಿಯೆ ಇಲ್ಲ, ಭಾವನೆ ಇಲ್ಲ, ಕರ್ಮ ಇಲ್ಲ. ಇದು ಯತ್ಪುನರುಕ್ತಂ ನಾಮೇವ ಜಾನೀಹಿ ಇತ್ಯುಕ್ತ್ವಾ ವಿಗ್ರಹಧರ್ಮೈಃ ಇಂದ್ರಃ ಆತ್ಮಾನಂ ತುಷ್ಟಾವ. ಮುಂದೋಡೆ ವಿಗ್ರಹ ಧರ್ಮದಿಂದ ತಂದು ಹೇಳ್ಕೊಂಡಿದ್ದಾನೆ. ಬರೀ ಸರ್ವಾತ್ಮ ಭಾವದಿಂದ ಅವನು ತನ್ನ ಮಾಮೇ ವಿಜಾನಿಹಿಲ್ಲ. ಅವನೇನಿಲ್ಲ ನೋಡಿ, ಎಪ್ಪುದರ ಇನ್ನೊಂದು ಹೇಳಿದ ಪೂರ್ವಕ್ಕೆ ಮಾಮೇ ವಿಜಾನಿಹಿ ಹೇಳ್ಬಿಟ್ಟು ಪೂರ್ವಕ್ಕೆ ದೇವೇಂದ್ರ ಏನ್ ಹೇಳ್ದ? ತನ್ನ ವಿಗ್ರಹ ಧರ್ಮ, ತನ್ನ ಶರೀರ ಧರ್ಮ, ಅದರಿಂದ ತನ್ನನ್ನು ತಾನು ಹೊಲ್ಕೊಂಡ. ತುಷ್ಟಾವ ತುಷ್ಟಾವ ತುಷ್ಟುವುದು ತುಷ್ಟುವು ತುಷ್ಟೋಥ ಟೊಯ್ ಸ್ತುತುಧಾತು ಟೊಯ್. ಅದನ್ನ ಅಷ್ಟುಯ್ ಅದನ್ನ ಏನಾದ್ರು ಉಭಯ ಬದಿರ್ತಾ ಇದೆ. ಸ್ತೌತಿ ಸ್ತುವತೆ ಸ್ತುತೆ ಸ್ತುತೆ ಸ್ತುವಾತೆ ಸ್ತುವತೆ ಅಂತ 2 ರೂಪ ಉಂಟು. ತನ್ನನ್ನ ತಾನು ಹೊಳ್ಕೊಂಡ. ಏನು ಅಂತ? ರಾಷ್ಟ್ರ ಬ್ರಹ್ಮವನ್ನು ಕೊಂದ್ರೆ, ಸನ್ಯಾಸಿಗಳನ್ನೆಲ್ಲ ಕಡ್ದು ಹಾಕ್ರೆ, ತೋಳನ್ನು ಹಂಚಿಬಿಟ್ರೆ,
ತಿನ್ಕೊಂಡು ಹೋಗಿದ್ದ ಅರುಣ್ಮುಖ ಕಾಲಾವಕೇಕ್ಷ ಪ್ರಾಯಿಚ್ಛಂ ಅರುಣ್ಮುಖ ಅಂದೇನ ಕೆಂಪು ಅರುಣ್ಮುಖ ವೇದಾಂತ ಶಬ್ದವಿಲ್ಲದೆ ಇರುವ ಸನ್ಯಾಸಿಗಳನ್ನ ಅಂತ ಚೋಳ ಸಾಲಾವರ್ಕನ ಚೋಳ ಓ ಸುಮ್ಮನೆ ಯಾವುದೋ ಒಂದಕ್ಕೆ ಯಾವುದೋ ರಸ ಹೇಳೋದಂತ ಸಾಲಾವರ್ಕ ಸಾಲಾವರ್ಕ ಅಂದ್ರೆ ಚೋಳ ಸಾಲಾವರ್ಕ ಅಂತ ಹೇಳ್ತಾರೆ ವೃಕಃ ಸಾಲಾವರ್ಕ ಅಂತ ಕಾಡಿನ ಚೋಳ ಬಾಳ ಚೋಳ ಅದು ದೊಡ್ಡ ನಾಯಿ ಅದು ನಾಯಿ ಜಾತಿ ಅದು ಚೋಳ ನೋಡಿದ್ಯಾ ನೋಡಿದ್ಯಾ ಚೋಳ ಚಿತ್ರಲ್ಲೇ ಚೋಳ ನೋಡಿದೀನಿ ಚಿತ್ರ ನೋಡಿ ಚೋಳ ನೋಡಿದ್ದ ದೇವೇಂದ್ರ ನೋಡಿದೀನಿ ಹೆಂಗಾಯ್ತು ಚಿತ್ರ ರಾಮನ್ ನೋಡಿದೀನಿ ನರಸಿಂಹ ತೋಳ ತಗೊಳಪ್ಪ ತೋಳ ತರಹ ಮನುಷ್ಯ ತರಹ ಅಂದ್ಬಿಟ್ರೆ ಮನುಷ್ಯನ ತೋಳದಾಗಲ್ಲ ಇದು ಜಿಯೋಗ್ರಫಿ ಇದ್ರಲ್ಲಿ ಬರುತ್ತಲ್ಲ ನ್ಯಾಷನಲ್ ಗ್ರಾಫಿ ಅದು ತೋಳ ತೋರಿಸ್ತಾರೆ ಮೈಸೂರು ಝೂ ಅಲ್ಲಿ ಇದೆ ಇದೆಯಾ ತೋಳ ಇಲ್ಲಪ್ಪ ನರಿ ನರಿ ನೋಡಿ ತೋಳ ನೋಡಿದೆ ನರಿಗೂ ಫಲ ಇರುತ್ತೆ ನರಿ ಬೇರೆ ತೋಳ ಬೇರೆ ತೋಳಕ್ಕೆ ಏನಂತಾರೆ ಇಂಗ್ಲಿಷಲ್ಲೇ ವೂಲ್ಫ್ ವೂಲ್ಫ್ WO ಡಬ್ಲ್ಯೂ ತರ ಸಲ್ಲಿದೆ ಅಂತ ದೇವೇಂದ್ರ ತ್ವಾಷ್ಟ್ರವಧ ತ್ವಷ್ಟ ಬ್ರಹ್ಮನ ಮಗನಾದ ವಿಶ್ವರೂಪವನ್ನು ಕೊಂದೋದು ಮುಂತಾದವುಗಳಿಂದ ಸನ್ಯಾಸಿನ ಕೊಂದಿರೋದು ಈ ಧರ್ಮಗಳಿಂದ ತನ್ನನ್ನೇ ಹೊಳ್ಕೊಂಡ ಅಂತ ಹೇಳಿ ಹೇಳುತ್ತಾ ಈ ರೀತಿ ವಿಗ್ರಹ ಧರ್ಮವನ್ನು ಹೇಳಿದ್ರೆ ದೇವರಿಂದ ಸರ್ವಾತ್ಮವಾಗಿ ಬ್ರಹ್ಮರೂಪವನ್ನು ಹೇಳ್ಕೊಂಡಿಲ್ವಲ್ಲ ಏನು ಹೀಗೆ ಅರ್ಥ ಮಾಡ್ತೀರಲ್ಲ ಅಂತ ಹೇಳಿ ಪೂರ್ವಪಕ್ಷಿ ಹೇಳಿದ್ನಲ್ಲ ಅದಕ್ಕೆ ಪರಿಹಾರವನ್ನು ಹೇಳಬೇಕು ಆ ಆಕ್ಷೇಪಕ್ಕೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅತ್ರೋಚ್ಯತೆ ಅದಕ್ಕೆ ಉತ್ತರ ಕೊಡ್ತೀವಿ ಕೇಳಿ ತ್ವಾಷ್ಟ್ರವಧಾದೀನಾಂ ವಿಜ್ಞೇಯ ಇಂದ್ರಸ್ತುತ್ಯರ್ಥತ್ವೇನ ಉಪನ್ಯಾಸಃ ಏವಂ ಕರ್ಮಾಹಂ ತಸ್ಮಾನ್ ಮಾಂ ವಿಜಾನೀಹಿ ಇತಿ ತ್ವಾಷ್ಟ್ರವಧಾದೀನಾಂ ತ್ವಾಷ್ಟ್ರವಧ ಮಾಡಿರೋದು ಸನ್ಯಾಸಿ ಕೊಂದಿರುವುದು ಮುಂತಾದವುಗಳಿಂದ ತಿಳಿಯಬೇಕಾದ ಇಂದ್ರವನ್ನು ಹೋಗ್ತಾ ಇದೆ ಅದನ್ನು ಮುಂದಿಡ್ತಾ ಇದ್ದೀನಿ ಮಾತ್ರ ಮಾಡ್ಕೋಬೇಡಿ ಸನ್ಯಾಸಿ ಕೊಂದಂತಹ ದೇವೇಂದ್ರ ತಿಳ್ಕೋ ತ್ವಷ್ಟ ಬ್ರಹ್ಮನ್ ಕೊಂದಂತಹ ದೇವೇಂದ್ರ ತಿಳ್ಕೋ ಅದು ಆದಿ ಹೇಳ್ತಾ ಇಲ್ಲ ಅವನು ತ್ವಾಷ್ಟ್ರವಧಾಯ ಮುಂತಾದವುಗಳ ಅದಾದೀನ ತ್ವಷ್ಟ ಬ್ರಹ್ಮನನ್ನು ಕೊಂದಿರುವುದೇ ಮುಂತಾದವುಗಳ ರೂಪವಾಗಿ ವಿಜ್ಞೇಯವಾದ ತಿಳಿಯಬೇಕಾದ ಇಂಧನ ಸ್ತುತ್ಯರ್ಥತ್ವೇನ ಇಂಧನ ಹೋಗೋಕ್ಕೋಸ್ಕರವಾಗಿ ಆದಿ ವದಾದಿಗಳನ್ನ ತ್ವಾಷ್ಟ್ರವಧಾದೀನ ಕರ್ಮ ಸೃಷ್ಟಿಯರು ತ್ವಾಷ್ಟ್ರವಧ ಮುಂತಾದವುಗಳನ್ನು ವಿಜ್ಞೇಯವಾದ ಇಂಧನ ಅವಳಕ್ಕೋಸ್ಕರವಾಗಿ ಹೇಳಿದ್ದಲ್ಲ ಯಾವ ರೀತಿ ಯಾವ ಕಾರಣದಿಂದ ಇಂಥ ತ್ವಷ್ಟ ಬ್ರಹ್ಮನ ಕೊಂದು ಹಾಕಿದ್ನೋ ಸನ್ಯಾಸಿಗಳನ್ನು ಕೊಂದು ಹಾಕಿದ್ನೋ ಆದ್ರಿಂದ ನನ್ನ ತಿಳ್ಕೊಂಡು ಹಾಗೆ ಹೇಳ್ತಾ ಇಲ್ಲ ಆ ರೀತಿ ಉಪದೇಶ ಮಾಡ್ತಾ ಇಲ್ಲ ದೇವೇಂದ್ರ ಮತ್ತೆ ಕಥಂತರಿ ಜ್ಞಾನಸ್ತುತ್ಯರ್ಥತ್ವೇನ ನೋಡು ಇಂಥ ಆತ್ಮಜ್ಞಾನವಿದ್ದರಿಂದ ಅಂಥವ್ರನ್ನ ಕೊಂದು ನಂಗೆ ಏನೂ ಆಗ್ಲಿಲ್ಲ ಅಂತ ಹೇಳ್ಕೊತಾ ಇದ್ದಾನೆ ತ್ವಾಷ್ಟ್ರವಧೆ ಮಾಡಿದ್ರು ಸನ್ಯಾಸಿಗಳು ವಧೆ ಮಾಡಿದ್ರು ಕೂದು ಸೋಕ್ಲಿಲ್ಲ ನನಗೆ ಅಂದ್ರೆ ತನ್ನ ವಿಜ್ಞಾನ ಇದಲ್ಲ ವಿಜ್ಞಾನ ಅಂದೇನೋ ಸರ್ವಾತ್ಮ ಜ್ಞಾನ ಅದ್ವೈತ ಜ್ಞಾನ ಪರಮಾತ್ಮ ಜ್ಞಾನ ಅದನ್ನು ಹೊರತುಪಡಿಸಿದಾಗ ಇದನ್ನು ಹೊರಕೊಳ್ತಾ ಇದ್ದಾನೆ ಹೊರತು ತಾನು ದೇಹದಿಂದ ಇಂಥ ಕೆಲಸ ಮಾಡಿದ್ರೆ ಇಂಥ ದೇವಿಯಿಂದ ನಾನು ಆ ದೇವಿಯಿಂದ ತಿಳ್ಕೊಂಡೆ ರಾವಣ ಹೇಗೆ ನಮ್ಮ ಮೂಲಕೊಂಡು ಗೆದ್ದೋಳ್ಕೊ ಇಂದ್ರಾಜ ಸರಿಯಾಗಿ ತಿಳ್ಕೊಳೋ ಆದ್ರಿಂದ ನನ್ನ ಸೋನು ತಿಳ್ಕೊ ಅಂತ ಹೇಳಿ ರಾವಣ ಹೇಗೆ ತನ್ನ ದೇಹ ದೃಷ್ಟಿಯಿಂದ ತನ್ನನ್ನು ಹೊಂದ್ಕೊಂಡ್ನೋ ಆ ರೀತಿ ದೇವೇಂದ್ರ ತನ್ನ ವಿಗ್ರಹ ಧರ್ಮದಿಂದ ತನ್ನನ್ನು ಹೊಳ್ಕೊಳ್ತಾ ಇಲ್ಲ ತನ್ನ ಜ್ಞಾನ ಎಂಥದ್ದು ಗೊತ್ತನೋ ಇಂಥ ಅದ್ವೈತಾತ್ಮ ಜ್ಞಾನವಿದ್ದದ್ದರಿಂದ ನಾನು ಅಂಥ ಕ್ರೂರ ಕರ್ಮವನ್ನು ಮಾಡಿದ್ರು ನನಗೇನೂ ಆಗಲಿಲ್ಲ ಅಂತ ಹೇಳಿ ತನ್ನ ಜ್ಞಾನ ನೋಡ್ಕೊಳ್ತಾ ಇದ್ದಾನೆ ಜ್ಞಾನವನ್ನು ಹೊರಡುವ ವಾಕ್ಯವೇ ಹೊರತು ವಿಗ್ರಹವನ್ನು ಹೊರಡುವ ವಾಕ್ಯ ಅಲ್ಲ ಅಶ್ವಗಳು ಹೇಗೆ ಅರ್ಥ ಮಾಡ್ಕೊಂಡು
ಅರ್ಥ ಮಾಡೋ ಕ್ರಮ ಭಾಷೆಗೆ ಅಂತ ತೋರಿಸ್ಬೇಕು. ಏನೋ ಯಾವ ಕಾಲದಿಂದ ಇಂಥ ಸನ್ಯಾಸಿಯನ್ನು ಕೊಂದೊಳ್ಳುವುದು ಮುಂತಾದ ಕ್ರಮವುಳ್ಳವನೋ ಅದನ್ನು ತಿಳ್ಕೊಂಡು ಹೇಳ್ತಿಲ್ಲ ಕಣೋ. ನನ್ನ ವಿಜ್ಞಾನ ನನಗಿದ್ದಂತಹ ಅದ್ವೈತಾತ್ಮ ಜ್ಞಾನ ಇದೆಯಲ್ಲ ಅದನ್ನು ಹೊಗಳೋದಕ್ಕಾಗಿ ಹೇಳಿದ್ದು. ಯತ್ಕಾರಣಂ ರಾಷ್ಟ್ರಪಧಾದೀನಿ ಸಾಹಸಾನಿ ಉಪನ್ಯಸ್ಯ ಅನುಸಂಧಾತಿ ನಮೀಯತೆ ಕೇಳಚಿನ ಕರ್ಮಣ ಇತ್ಯಾದಿನ ಅದಪ್ಪ ಅರ್ಥ ಮಾಡ್ಬೇಕು ಅಂತ ಕೇಳಿದ್ರೆ ಯಾವ ಅರ್ಥ ಮಾಡ್ಬೇಕು? ಅವನು ವಿಜ್ಞಾನ ಸ್ಥಿತಿಗಾರರು ಹೇಳಿದ್ದೆ ಹೊರತು ಈ ದೇಹದ ಸಾಮರ್ಥ್ಯವನ್ನು ಕೊಂಡಾಡೋಕ್ಕೋಸ ಹೇಳಿದ್ದಲ್ಲ. ನನ್ನ ದೇಹದ ಅಂಥ ಸಾಮರ್ಥ್ಯವನ್ನು ಕೊಂಡಾಡೋಕ್ಕೋಸ ಹೇಳಿದ್ದಲ್ಲ. ಯಾಕಂದ್ರೆ ರಾಷ್ಟ್ರವಧಾದೀನಿ ಅಷ್ಟ ಬ್ರಹ್ಮವನ್ನು ಕೊಂದಿರುವುದೇ ಮುಂತಾದ್ರೆ ಈ ಸಾಹಸ ಕೆಲಸವನ್ನ ಮುಂದಿಟ್ಟು ಇದು ಸಾಹಸ ಕೆಲಸ ಇದು ಅದನ್ನ ಉಪನ್ಯಾಸ ಮುಂದೆ ಹೇಳಿ ಉಪನ್ಯಾಸನ ಹೇಳ್ಬಿಟ್ಟು ಮುಂದೆ ತನ್ನ ವಿಜ್ಞಾನ ಸ್ಥಿತಿಯನ್ನ ಇಂಥ ವಿಜ್ಞಾನ ಅಂತ ನಂದು ಆತ್ಮಜ್ಞಾನ ಈ ರೀತಿ ಆದದ್ದು ನನ್ನ ಜ್ಞಾನ ಅಂತ ಹೇಳಿ ಆ ಜ್ಞಾನವನ್ನು ಅನುಸಂಧಾನ ಮಾಡ್ತಾ ಇದ್ದಾನೆ. ಏನು ಅಂತ ನೋಡು, ಆ ರೀತಿ ಕೆಲಸ ಮಾಡಿದಂಥ ನನಗೆ ಕಸ್ಯ ರಾಷ್ಟ್ರವಧಾದಿ ಕೃತವತಃ ಯತೀನಾಂ ವಧಂ ಕೃತವತಃ ಯತೀನಾಂ ವಧಂ ಕೃತವತಃ ರಾಷ್ಟ್ರವಧಂ ಕೃತವತಃ ಮಮ ಅಂತ ನನಗೆ ಲೋಮ ಕೂದಲು ಮೀಯತೆ ಹಿಂಸಿತವಾಗಲಿಲ್ಲ. ನನ್ನ ದೇಹದ ಒಂದು ಕೂದಲು ಏನಾಗಲಿಲ್ಲ ಕಣೋ. ಆ ಜ್ಞಾನ ಅಂದ್ರೆ ನೋಡು, ಇಂಥ ನನ್ನನ್ನ ಈ ರೀತಿಯಾಗಿ ಸರ್ವಾತ್ಮಭಾವವನ್ನು ಪಡ್ಕೊಂಡಂತಹ ನನ್ನನ್ನ ಯಾರು ತಿಳಿಯುತ್ತಾನೋ ಅವನಿಗೂ ಹೀಗಾಗತ್ತೆ ಅಂತ ಹೇಳ್ತಾ ಇರೋದ್ರಿಂದ ದೇಹದ ವಿಗ್ರಹವನ್ನ ದೇವೇಂದ್ರ ಶರೀರವನ್ನ ಅಂಥದ್ದು ತಿಳ್ಕೊಂಡ್ರೆ ನಿಂಗೇನು ಆಗದೆ ಇರುತ್ತಾ? ದೇವೇಂದ್ರ ತಿಳ್ಕೊಂಡಂತಹ ಸರ್ವಾತ್ಮ ಭಾವವನ್ನು ಪಡ್ಕೊಂಡ್ರೆ ನಿಮಗೂ ಏನು ಆಗಲ್ಲ. ಹತ್ಪಾಪ ಸೈಮಾನ್ ಲೋಕ ಅಂತ ಹೇಳ್ತಾನ ಮಹಾರಾಜ ಹಜ ಏನಂತ ಕಿಂಚನ ನಾನು ಇಡೀ ವಿಷಾಪಟ್ಟ ಹತ್ತಿ ಉರಿಲಿ ನನ್ಗೇನು ಆಗಲ್ಲ ಅಂದ. ಶಿಲಾಯಾಂ ಪ್ರದೀಪ್ತಾಯ ಅನಂತಂ ಬಹುಮೇ ಅನಂತಂ ಬತಮೇ ವಿತ್ತಂ ಯಸ್ಯ ಮೇ ನಾಸ್ತಿ ಕಿಂಚನ ಹೇಳೋದು. ಅನಂತಂ ಬತಮೇ ವಿತ್ತಂ ಯಸ್ಯ ಮೇ ನಾಸ್ತಿ ಕಿಂಚನ ಶಿಲಾಯಾಂ ಪ್ರದೀಪ್ತಾಯ ನಮೇ ದಕ್ಷ್ಯತಿ ಕಿಂಚನ. ನನ್ನ ವಿತ್ತ ನನ್ನ ಸಂಪತ್ತು ಅನಂತವಾದದ್ದು, ಜಗದಾತ್ಮರೂಪವಾದ ಸಂಪತ್ತು ನಂದು. ಆದ್ರೂ ಮೇಲೆ ಕಿಂಚನ ನಂಗೆ ಯಾವುದು ಅಂಟ್ಕೊಂಡಿಲ್ಲ, ಸಂಬಂಧಪಟ್ಟಿಲ್ಲ, ಸೇರಿಲ್ಲ. ನಂಗೆ ಯಾವುದು ಸೇರಿಲ್ಲ. ಇಡೀ ವಿಷಾಪಟ್ಟಣವೇ ಯಜ್ಞೇಶ್ವರ ಸೆಟ್ಟಾಗ್ಬಿಟ್ಟು ಉರಿಲಿ ಹುಟ್ಟೋಲಿ ನಂಗೆ ಸ್ವಪ್ನ ಉಳಿದಂಗೆ ಅನ್ಕೋತೀನಿ. ನಂಗೆ ಏನಾಗಲ್ಲ. ಇದು ಜನಕರ ಸರ್ವಾತ್ಮ ಭಾವದ. ಅದೇ ರೀತಿ ದೇವೇಂದ್ರ ಹೇಳ್ಕೊಂಡ, ಅದೇ ರೀತಿ ಮಾಮದೇವರು ಹೇಳ್ಕೊಂಡಿದ್ದಾರೆ. ಈ ತತ್ವಜ್ಞಾನಿಗಳು ತ್ರಿಶಂಕು ಹೇಳ್ಕೊಂಡಿದ್ದಾರೆ. ಏನಂತ ಅಹಮನ್ನ ಮಹಮನ್ನ ಮಹಮನ್ನ ಅಹಮನ್ನಾದು ಅಹಂ ವೃಕ್ಷ ಶರೀರಿವಾ. ಸಂಸಾರ ವೃಕ್ಷವನ್ನೇ ಪ್ರೇರಣೆ ಮಾಡುವಾದನು. ನನ್ನ ಕೀರ್ತಿ ಕೋರದಷ್ಟು ಕೋರದಷ್ಟು ಎತ್ತರವಾಗಿದೆ. ಊರ್ಧ್ವ ಪವಿತ್ರ, ಸೂರ್ಯನನ್ನೇ ಪವಿತ್ರನಾಗಿ ಒಳ್ಳೆಯವರು. ಅಮೃತ ಬಸ್ತಿ ಸೂರ್ಯನಲ್ಲಿರ್ತಕ್ಕ ಅಮೃತ ಸೂರ್ಯ ನನ್ನಲ್ಲಿರ್ತಕ್ಕದ್ದು. ನಮ್ಮ ದ್ರವಿಡ ಆತ್ಮಜ್ಞಾನ ರೂಪವಾದಂತಹ ಸಂಪತ್ತು ಹೊಳಿತ ಸಮರ್ಥಸ. ಈ ರೀತಿಯಾಗಿ ತ್ರಿಶಂಕು ತನ್ನ ಆಶುದೋಷವನ್ನು ತೋರಿಸ್ಕೊಂಡ, ವಾಮದೇವ ತೋರಿಸ್ಕೊಂಡ, ದೇವೇಂದ್ರ ಹೇಳ್ದ, ಇನ್ಯಾರು ಹೇಳಿದ್ರು ಜನಕ ಹೇಳ್ಕೊಂಡ. ಶತಮ್ಮ ಪುರ ಆಯಸೀರ ರಕ್ಷನ್ ಅಧಶ್ಯೇನೋ ಜವಸಾನರದೀಯ ಗಿತಿ. ಇದರಲ್ಲಿ ಅದು ಈ ರೀತಿಯಾಗಿ ಕಸ್ಯ ರಾಷ್ಟ್ರವಧಾದಿ ಕೃತವತೋ ಮಮ ಅಂತ ಆ ವಧನ ಮಾಡಿದಂತಹ ನನಗೆ ಒಂದು ಕೂದಲು ಹಿತ್ಕೊಂಕರಿ ಹಿಂಸಿತವಾಗಲಿಲ್ಲ ಕಣೋ. ಹೀಗಿದ್ದಂತಹ ನನ್ನನ್ನು ಯಾವನು ಅರಿಯುತ್ತಾನೋ ಅವನಿಗೂ ಕೂಡ ಯಾವ ಕರ್ಮದಿಂದಲೂ ಬ್ರಹ್ಮಹತ್ಯ ಮಾಡಲಿ ಅದು ಅಶ್ವಮೇಧ ಮಾಡಲಿ ಏನು ಹೆಚ್ಚು ಆಗೋಲ್ಲ, ಏನು ಕಮ್ಮಿ ಆಗೋದಿಲ್ಲ ಅಂತ ದೇವಿಯಿಂದ ಆ ಜ್ಞಾನವನ್ನು ಕೊಂಡಾಡ್ತಾ ಇದ್ದಾನೆ. ತನ್ನನ್ನು ಕೊಂಡಾಡ್ತಿಲ್ಲ. ಆ ಜ್ಞಾನ ಎಂಥದ್ದು ಗೊತ್ತನೋ, ಆ ಜ್ಞಾನ ಪಡೆದ್ರೆ
ತಸ್ಯ ಕಾರ್ಯಂ ನ ವಿದ್ಯತೆ ಭಗವಂತ ಹೊಂದ ಹೌದ ಆ ತತ್ವಜ್ಞಾನ ಪಡ್ಕೊಂಡ ಅಂದ್ರೆ ಯಟಾನ್ ಕೃತಕೃತ್ಯ ಅವನು ಏನ್ ಮಾಡ್ಬೇಕಾಗಿಲ್ಲ ಅಂತ ಬಟ್ ಏನ್ ಹೇಳ್ತಾನೆ ಅಂತ ಹೇಳಿ ಸ್ವಾಮಿ ಸುಮ್ಮನೆ ಏನೋ ಅಲ್ಲಿ ಹೇಳ್ಬಿಡಿ ಸಮರೈಸ್ ಮಾಡಿ ಪುಂಜೀಕೃತ್ಯ ಏಕೃತ್ಯ ಇದಮಿತ್ತಮ್ ಅಂತ ಹೇಳಿ ಒಂದು ವಾಕ್ಯದಲ್ಲಿ ಹೇಳ್ಬಿಡಿ ಅಂತಂದ್ರೆ ಹೇಳ್ತೀನಿ ಕೇಳಿ ಅಂತ ಏತದುಕ್ತಂ ಭವತಿ ಹೇಳಿದಂಗೆ ಆಗತ್ತೆ ಏತದುಕ್ತಂ ಭವತಿ ಏನೋ ಹೇಳಿದಂಗಾಯ್ತು ಹೇಳಿದಂಗೆ ಆಗುತ್ತೆ ಇದುವರೆಗೆ ಹೇಳಿದ ಎಲ್ಲಾ ವಿಚಾರವನ್ನು ಕ್ರೋಢೀಕರಿಸಿದ್ರೆ ಇಷ್ಟು ಹೇಳಿದಂಗೆ ಆಗುತ್ತೆ ಎಷ್ಟು ಹೇಳಿದಂಗೆ ಆಗುತ್ತೆ ಯಸ್ಮಾತ್ ಈಶಾನ್ಯ ಕ್ರೂರಾಣಿ ಕರ್ಮಾಣಿ ಕೃತವತೋ ಮಮ ಯಸ್ಮಾತ್ ಈಶಾನ್ಯ ಕ್ರೂರಾಣಿ ಕರ್ಮಾಣಿ ಕೃತವತೋ ಮಮ ಭೂತಸ್ಯ ಹಿಂಸ್ಯತೆ ಹಿಂಸ್ಯತೆ ಯೋನ್ಯೋಪಿ ಮಾಂ ವೇದ ಹಿಂಸ್ಯತೆ ಇತಿ ತಸ್ಯ ಏನ ಕರ್ಮಣ ಲೋಕೋ ಹಿಂಸ್ಯತೆ ಇತಿ ಜ್ಞೇಯಂತು ಬ್ರಹ್ಮೈವ ಜ್ಞೇಯಂತು ಬ್ರಹ್ಮಿ ಪ್ರಜ್ಞಾತ್ಮ ಇತಿ ವಕ್ಷ್ಯಮಾಣಂ ಕಾಣೋದು ಪ್ರಜ್ಞಾತ್ಮ ಇತಿ ವಕ್ಷ್ಯಮಾಣಂ ಕ್ರೂರ ಕರ್ಮ ಲೋಕದಲ್ಲಿ ಇವನು ಸನ್ಯಾಸಿಗಳ ಕೊಡ್ತಾ ಇದ್ದಾನೆ ಕೊಡೋ ಇಂಥ ಘೋರ ಕೃತ್ಯನೋ ಅಂತ ಅನ್ಸುತ್ತೆ ಲೋಕದವರಿಗೆ ಅವ್ರು ಅರುಣ್ಮುಖಾನ್ ಯತಿಯಿಂದ ಅರುಣ್ಮುಖ ಅಂದ್ರೆ ವೃತ್ತದ ವೇದಾಂತ ವಾಕ್ಯ ವೇದಾಂತ ಬರೀ ಗಾಂಜಾ ಅದು ಇದು ಗುರುಗುಡಿ ಗಾಂಜಾ ಗುರುಗುಡಿ ಸೇರಿಸ್ಕೊಂಡು ಭಂಡಾರದ ಅಲ್ಲಿಯಲ್ಲಿ ತಿನ್ಕೊಂಡು ಗಂಗಾ ದರದಲ್ಲಿ ಇಸ್ಪಿಟ್ ಆಡ್ಕೊಂಡು ಚೇಷ್ಟೆ ಮಾಡ್ಕೊಂಡು ಮಕ್ಕಳಿರ್ತಾರಲ್ಲ ಅಂತ ಸನ್ಯಾಸಿ ಮಕ್ಕಳ ವೇದಾಂತ ಚಿಂತಕರು ಆತ್ಮಚಿಂತಕರು ಪ್ರಣವನಿಷ್ಠರು ಅಂತರ್ಮುಖವುಳ್ಳವರು ಆಗಿರ್ತಕ್ಕಂತಹ ಮಹಾತ್ಮರು ಮುಟ್ಲಿಲ್ಲ ಅಂತರ ಮುಟ್ಟಕ್ಕೆ ಆಗೋದಿಲ್ಲ ಕಾಯಿ ವೇಷದಿಂದ ಕಾಯಿ ಬಟ್ಟೆ ವೇಷದಿಂದ ಹೊಟ್ಟೆ ಪಾಡಿಗೆ ಕಾಯಿ ಬಟ್ಟೆ ಹಾಕೊಂಡು ಮಾಡಬಾರ್ದು ಕೆಲಸವನ್ನೆಲ್ಲ ಮಾಡ್ತಾ ಇರೋರು ತಿನ್ಬಾರ್ದು ತಿನ್ನೋದು ಮಾಡಬಾರ್ದು ಕೇಳೋದು ಹೇಳ್ಬಾರ್ದು ಹೇಳೋದು ಎಲ್ಲ ಮಾಡ್ತಾ ಇದ್ದಂತಹ ದುಷ್ಟ ಸನ್ಯಾಸಿಗಳು ಕಲ್ಲು ಹಾಕ್ತಾ ಅಂತ ದೇವೇಂದ್ರ ಈ ರೀತಿ ಕ್ರೂರ ಕರ್ಮವನ್ನು ಮಾಡಿದಂತಹ ನನಗೆ ಮತ್ತು ಎಂಥ ನನಗೆ ಬ್ರಹ್ಮಭೂತಸ್ಯ ಮಮ ಬ್ರಹ್ಮಸ್ವರೂಪವನ್ನ ಪಡೆದವರಾದ ನನಗೆ ಒಂದು ಕೂದಲು ಕೂಡ ಹಿಂಸಿತವಾಗಲಿಲ್ಲ ಹೀಗಿದ್ದಂತಹ ನನ್ನನ್ನು ಯಾವನಾದರೂ ಮತ್ತೊಬ್ಬನು ಈ ನನ್ನ ಸ್ವರೂಪವನ್ನು ಅರ್ಥವನಾದರೆ ಅವನಿಗೂ ಕೂಡ ಯಾವ ಕರ್ಮದಿಂದಲೂ ಅವನ ಲೋಕ ಅಂದ್ರೆ ಫಲ ಜ್ಞಾನ ಫಲವಾದ ಬ್ರಹ್ಮಲೋಕವು ಏನು ಹಿಂಸಿತವಾಗೋದಿಲ್ಲ ಕೊರತೆ ಪರೋಕ್ಷವಾಗೋದಿಲ್ಲ ಅವನಿಗೆ ಮತ್ತೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾ ವಿಜ್ಞಾನ ತಿಳಿಬೇಕಾದದ್ದಾದರೋ ಇಲ್ಲಿ ಬ್ರಹ್ಮವೇ ದೇವತಾತ್ಮನಲ್ಲ ದೇವೇಂದ್ರನಲ್ಲ ತಿಳ್ಕೊಬೇಕಾದದ್ದು ಬ್ರಹ್ಮವನ್ನೇ ತಿಳ್ಕೋಬೇಕು ಅದನ್ನೇ ಪ್ರಾಣೋಸ್ತಿ ಪ್ರಜ್ಞಾತ್ಮ ಎಂಬುದಾಗಿ ಮುಂದೆ ಹೇಳ್ತಾನೆ ಇದು 3 ಇದರಲ್ಲಿ ಬರುತ್ತೆ 3:9 ಅಂತ ಈ ಹಿಂದೆ 3:2 ಪ್ರಾಣೋಸ್ತಿ ಪ್ರಜ್ಞಾತ್ಮ ಇದು 3:1 ಇದೆಲ್ಲ 3:1 ತಸ್ಯಲೋಮೀಗೆ 3:1 3:2ರಲ್ಲಿ ಪ್ರಾಣೋಸ್ತಿ ಪ್ರಜ್ಞಾತ ಅದು ಇದು ವಕ್ಷ್ಯಮಾನವನ್ನು ಭಾಷೆಗಾರ ವಕ್ಷ್ಯಮಾನವರು ರಡಂತ ಚಾನಚು ರಟ್ಟುಬೇ ಶಾಲಸ್ಪತ್ಯ ಮುಂದೆ ಹೇಳಲ್ಪಡುವಂಥದ್ದಾಗಿರುವ ಆ ವಿಚಾರವನ್ನ ಆದ್ರಿಂದ ಈ ಒಟ್ಟು ಈ 3ನೇ ಅಧ್ಯಾಯ ಬ್ರಹ್ಮವಾಕ್ಯ ವಿಚಾರವೇ ಹೊರತು ದೇವತಾ ವಾಕ್ಯ ವಿಚಾರವಲ್ಲ ಕೇವಲ ಇಂದಿನ ದೇವತಾ ಸ್ವರೂಪವನ್ನು ವರ್ಣನೆ ಮಾಡುವಂತಹ ಪ್ರಕರಣವಲ್ಲ ಪ್ರಾಣವನ್ನು ಹೇಳ್ತಾ ಇರೋದು ಅಲ್ಲ ಜೀವನನ್ನು ಹೇಳ್ತಾ ಇಲ್ಲ ಮತ್ತೆ ಅದರ ಲಿಂಗವೂ ಇದೆಯಲ್ಲ ಜೀವನ ಲಿಂಗ ಮುಖ್ಯ ಪ್ರಾಣಲಿಂಗ ಮಾನವಲ್ಲ ವಾಸ್ತವ ಜಿಜ್ಞಾಸೀತ ಭಕ್ತಾರ್ಜೋ ಇದಂ ಶರೀರಂ ಪರಿಗೃಹ್ಯ ಉತ್ಥಾಪಯತಿ ಇದ್ರಲ್ಲಿ ಜೀವಲಿಂಗ ಇದೆಯಲ್ಲ ಅದಕ್ಕೆ ಗೊತ್ತಾಗುತ್ತೆ ಒಂದು ಸೂತ್ರಕಾರ ಜೀವ ಮುಖ್ಯ ಪ್ರಾಣಲಿಂಗ ನೇಜಿಜೇನ್ನ ಜೀವ ಮುಖ್ಯ ಪ್ರಾಣಲಿಂಗ ನೇಜಿಜೇನ್ನ ಪಾಸಾತ್ ವೈವಿಧ್ಯಾದಾಶ್ರಿತತ್ವಾದಿಹ ತದ್ಯೋಗಾತ್ ಓಂ ಜೀವ ಮುಖ್ಯ ಪ್ರಾಣಲಿಂಗ ನೇಜಿಜೇನ್ನ ಉಪಾಸಾತ್ ವೈವಿಧ್ಯಾದಾಶ್ರಿತತ್ವಾದಿಹ ತದ್ಯೋಗಾತ್ ಓಂ ಜೀವ ಮುಖ್ಯ ಪ್ರಾಣಲಿಂಗ ನೇಜಿಜೇನ್ನ ಉಪಾಸಾತ್ ವೈವಿಧ್ಯಾದಾಶ್ರಿತತ್ವಾದಿಹ ತದ್ಯೋಗಾತ್ ಮುಖ್ಯ ಪ್ರಾಣಲಿಂಗಾತ್ ಮುಖ್ಯ ಪ್ರಾಣಲಿಂಗಾತ್
ತಜ್ಜೋಗ ಯಾಕೆ ಅಷ್ಟು ಕೂಡಿಸ್ಬಿಡ್ತಾರೆ ನೈವಿಧ್ಯಾದ ಆಶ್ರಿತತ್ವ ಅಂತ ನೈವಿಧ್ಯಾದ ಗೊತ್ತಾಗಕ್ಕೆ ಅಷ್ಟೇ ನೈವಿಧ್ಯಾದ ಆಶ್ರಿತತ್ವ ಗೊತ್ತಾಗತ್ತ ನೈವಿಧ್ಯ ಆಶ್ರಿತತ್ವ ಎಷ್ಟು ಪದ ಆಯ್ತು ಇವಕ್ಕೆ ಪ್ರಾಣಿಂದ ನ ಇತಿ ಚೇ ನ ವಾಸಾತ್ ನೈವಿಧ್ಯಾತ್ ಆಶ್ರಿತತ್ವಾತ್ ಯ ತಜ್ಜೋಗ ನವಪದಂ ಶ್ರೋತ್ರಂ ನವ ಪದಾನಿ ಯಸ್ಮಿನ್ ಶ್ರೋತ್ರೆ ತೈದಂ ಶ್ರೋತ್ರಂ ನವಪದಂ ಸ್ವಾಮಿ ಎಲ್ರಿ ಬ್ರಹ್ಮಲಿಂಗ ಆಯಂದು ಅಜರಾಗುತ್ತೆ ಬ್ರಹ್ಮಲಿಂಗ ಅಂತಿರಲ್ಲ ಜೀವಲಿಂಗವೂ ಇದೆ ಇದೇ ವಿಧದಲ್ಲಿ ನಾವು ಆಶಂ ಜಿಜ್ಞಾಸೀತ ವಕ್ತಾರಂ ವಿದ್ಯೋ ಯಾರಲಿಂಗ ಜೀವನಲಿಂಗ ಆಮೇಲೆ ಇದಂ ಶರೀರಂ ಪರಿಗೃಹ್ಯ ಉತ್ಥಾಪಯತಿ ಯಾರಲಿಂಗ ಅದು ಉಚ್ಚಪ್ರಾಣಲಿಂಗ ಆದ್ರಿಂದ ಬ್ರಹ್ಮ ಅಂತ ಅನ್ನೋಕೆ ಆಗಲ್ವಲ್ಲ ಅವನಿಗೂ ಲಿಂಗ ಇದೆಯಲ್ಲ ಅಂತ ಆಕ್ಷೇಪ ಅದಕ್ಕೆ ನ ಹಾಗಲ್ಲ ಅಂತ ಉತ್ತರ ಹಾಗಾಗ್ಬಿಟ್ರೆ ಮೂರು ಉಪಾಸನೆ ಅಂತ ಆಗ್ಬಿಡುತ್ತೆ ಒಂದು ದೋಷ ಅಲ್ಲ ಮೂರು ರೀತಿಯಿಂದ ಉಪಾಸನೆ ಮಾಡಕ್ ಹೇಳ್ತಾ ಇರೋದ್ರಿಂದ ಹೇಳ್ತೇವೆ ಉಪಾಸಾತ್ ವಿದ್ಯಾತ್ ಅನ್ನೋದು ಅನಿಷ್ಟ ಪ್ರಸಕ್ತಿ ಹೌದು ಇಷ್ಟ ಪ್ರಸಕ್ತಿ ಹೌದು ಉಪಾಸನೆಯು ಮೂರು ಪ್ರಕಾರವಾಗ್ಬಿಡುತ್ತೆ ಅಂತ ದೋಷ ಮೂರು ಪ್ರಕಾರವಾದ ಉಪಾಸನೆಯಿಂದ ಮೂರು ಉಪಾಧಿಯಿಂದ ಉಪಾಸನೆ ಹೇಳಬೇಕು ಅಂತ ಈಗ ಹೇಳಿದೆ ಅಂತ ಸಾಮಾನ್ಯ ಇಹ ತದ್ಯೋಗ ಇಲ್ಲಿ ಅದನ್ನು ಆಶ್ರಯಿಸಿಕೊಂಡು ಆ ಸಂಬಂಧ ಇರುವುದರಿಂದ ಮೂರು ಪ್ರಕಾರವಾಗಿ ಬ್ರಹ್ಮವನ್ನು ಉಪಾಸನೆ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲ ಅವಾಂತರ ತಾತ್ಪರ್ಯದಿಂದ ಇಷ್ಟಪಟ್ಕೊಂಡಿದೆ ಆದ್ರೆ ಹಾಗೆ ಹೇಳಿದೆ ಏನಾದ್ರು ಅದನ್ನೇ ಹೇಳಿದೆ ಅದು ನಿಂದ ಅಂತಂದ್ರೆ ಮೂರನ್ನು ಹೇಳ್ತಾ ಇದೆ ಅಂತ ಆಗ್ಬಿಡುತ್ತೆ ಅದು ಇಷ್ಟಪಟ್ಟು ಮೂವರ ಉಪದೇಶ ಅಂತ ಆಗ್ಬಿಡುತ್ತೆ ಮೂವರ ಉಪದೇಶ ಅಂತ ಆಗ್ಬಿಡುತ್ತೆ ಅಂದ್ರೆ ಅನಿಷ್ಟಾಪತ್ತಿ ಮೂವರ ರೂಪದಿಂದ ಉಪದೇಶ ಮಾಡಬೇಕು ಅನ್ನೋಕೋಸ್ಕರ ಹೇಳಿದ್ದೆ ಅಂದ್ರೆ ಇಷ್ಟಾಪತ್ತಿ ನಮ್ಮ ಇವರು ನಾಗರಾಜ ಕೈ ಎತ್ತಿದ್ರು ಬಂದಪ್ಪ ಪೂರ್ವಪಕ್ಷಿ ಅಲ್ಲ ಗುರುಗಳೇ ಇದು ಈ ತಾವು ಹೇಳಿದ್ರಲ್ಲ ಈಗ ಒಂದು ಅನಿಷ್ಟ ಒಂದು ಇಷ್ಟ ಅದು ಎರಡು ಆಗುತ್ತೆ ಅಂತ ವ್ಯಾಕರಣದ ಪ್ರಕಾರ ಆಗುತ್ತಾ ಅಥವಾ ವಾಕ್ಯದಲ್ಲೇ ಅರ್ಥ ಇದೆಯೋ ಗುರುಗಳೇ ಅವಾಂತರ ತಾತ್ಪರ್ಯದಿಂದ ಆಗುತ್ತೆ ವಾಕ್ಯದಲ್ಲಿ ಅರ್ಥ ಆಗಲ್ಲ ಅದು ಅವಾಂತರ ತಾತ್ಪರ್ಯದಿಂದ ಮಾಡ್ಕೊಳ್ತೇವೆ ಅದು ಮಾಡ್ಕೊಳ್ಳಿ ಅಂತ ಸಮಾಧಾನ ಅಷ್ಟೇ ಅಲ್ಲ ಇದು ಮೂರಾಗ್ಬಿಡುತ್ತೆ ಅನ್ನೋದೇ ದೋಷ ಮೂರಾಗ್ಬಿಡುತ್ತೆ ಅನ್ನೋದು ಅಸಂಭವತ್ಯೇಕ ವಾಕ್ಯಕ್ಕೆ ವಾಕ್ಯ ಭೇದೋ ನಿಜ ಮೀಮಾಂಸೆಯ ಒಂದು ವಾಕ್ಯಕ್ಕೆ ಒಂದು ಅರ್ಥ ಇರ್ಬೇಕಾದ್ರೆ ವಾಕ್ಯ ಭೇದ ಮಾಡಬಾರ್ದು ಅನ್ನೋದು ಅದು ಮುಖ್ಯ ಅರ್ಥ ಉಪಾಸನೆಯನ್ನ ಮೂರನ್ನು ಇಟ್ಕೊಂಡು ಮಾಡೋದು ಅಷ್ಟು ಅದಕ್ಕೆ ಫಲ ಅಷ್ಟಿರೋದಿಲ್ಲ ಅಲ್ಲ ಅವಾಂತರ ತಾತ್ಪರ್ಯದಿಂದ ಅವಾಂತರ ತಾತ್ಪರ್ಯ ಮುಖ್ಯ ತಾತ್ಪರ್ಯ ಅಲ್ಲ ಅವಾಂತರ ತಾತ್ಪರ್ಯದಿಂದ ಮೂರರ ಉಪಾಧಿಯಿಂದ ಉಪಾಸನೆ ಮಾಡೋದನ್ನು ಒಪ್ಕೊಂಡಿದೆ ಅನ್ಬೇಕಾದ್ರೆ ಅರ್ಥ ಮಾಡ್ಕೊ ಹಾಗೆ ಹೊಂದಿಸ್ಕೋದನ್ನ ಅಂತ ಮೂರನ್ನು ಹೇಳಿದ್ದೆ ಗತಿ ತೋರಿಸ್ತಾ ಇರೋದು ಮೂರನ್ನು ಮೂರು ಉಪಾಧಿಯಿಂದ ಉಪಾಸನೆ ಮಾಡೋದನ್ನ ಹೇಳ್ಬೇಕು ಅಂದ್ಕೊಂಡಿದೆ ಅದಕ್ಕಾಗಿ ಹಾಗೆ ಹೇಳಿದೆ ಮಾಡ್ಕೊ ಇಲ್ಲ ಮೂರಾದ ಉಪಾಸನೆ ಆಗ್ಬಿಡುತ್ತೆ ಕೊಡೋಣ ಹಾಗೆ ಅರ್ಥ ಮಾಡಿದ್ರೆ ಮೂರ್ಲಿಂಗ ಇದೆ ಅದನ್ನ ಮೂರನ್ನು ಹೇಳ್ತಾ ಇದೆ ಅಂದ್ರೆ ಮೂರರ ಉಪಾಸನೆ ಅಂತ ಆಗ್ಬಿಡುತ್ತೆ ಅಂತ ಅನಿಷ್ಟಾಪತ್ತಿ ಅದು ಅದೇ ಈ ಅನಿಷ್ಟಾಪತ್ತಿಗೆ ಅಲ್ಲಿ ಏನು ಗುರುತಿದೆ ಗುರುಗಳೇ ಉಪಾಸಾತ್ ವಿದ್ಯಾತ್ ಅನ್ನೋದೇ ಇದು ಮೂರು ಪ್ರಕಾರ ಉಪಾಸನೆ ಆಗ್ಬಿಡುತ್ತೆ ಹಾಗಾಗ್ಬಿಟ್ರೆ ಅಂತ ಅದು ಪೂರ್ವ ಪಕ್ಷಿ ಹೇಳ್ತಾನೆ ಹಾಗೆ ಆ ತರ ಆಗೋದ್ರಿಂದ ಅದು ಉಪಾಸನೆಗೂ ಲಾಯಕಲ್ಲ ಅಂತನಾ ಅಲ್ಲ ಸಿದ್ಧಾಂತಿ ಅದು ಹಾಗೆ ಅರ್ಥ ಮಾಡ್ಬಿಟ್ರೆ ಜೀವಲಿಂಗ ಇದೆ ಮುಖ್ಯ ಪ್ರಾಣಲಿಂಗ ಇದೆ ಪರಮಾತ್ಮ ಲಿಂಗ ಇದೆ ಅಂತ ಬಿಟ್ರೆ ಮೂರು ಪ್ರಕಾರದ ಉಪಾಸನೆ ಅಂತ ಆಗ್ಬಿಡುತ್ತೆ ಅಂತ ದೋಷ ಉಪಾಸಾತ್ ವಿದ್ಯಾತ್ ಅಂತ ಅಥವಾ ಉಪಾಸನೆಯು ತ್ರಿವಿಧವಾಗಿ ಇರೋದ್ರಿಂದಲೂ ಮೂರು ಪ್ರಕಾರದಿಂದ ಬ್ರಹ್ಮನ ಉಪಾಸನೆ ಮಾಡ್ಬೇಕು ವಿವಕ್ಷೆ ಮಾಡ್ಕೊಂಡಿದ್ದರಿಂದಲೂ ಹೀಗೆ ಹೇಳಿದೆ ಬೇಕಾದ್ರೆ ಗತಿ ಮಾಡ್ಕೋ ಇನ್ನೊಂದು ವಾಕ್ಯ ಮಾಡ್ಕೋದನ್ನ ಬೇರೆ ವಾಕ್ಯ ಮಾಡ್ಕೊ ವಾಕ್ಯಾಂತರ ಮಾಡ್ಕೊಂಡ್ಬಿಡೋದು ವಾಕ್ಯಾಂತರದಿಂದ ಗತಿ ಹೇಳೋದು ಈ ವಾಕ್ಯಕ್ಕೆ ಸೇರಿಸಿದ್ರೆ ಅನಿಷ್ಟಾಪತ್ತಿ ಹೇಳೋದು ಇದೇ ವಾಕ್ಯಕ್ಕೆ ಸೇರಿಸಿದ್ರೆ ಅದು ಅನಿಷ್ಟಾಪತ್ತಿ ಆಗತ್ತೆ ವಾಕ್ಯಾಂತರ ಮಾಡ್ಕೊಂಡ್ರೆ ಅವಾಗ ಅದು ಮೂರು ಪ್ರಕಾರ ಉಪಾಸನೆ ಹೇಳಬೇಕು ಅನ್ನೋ ಹಾಗೆ ಹೇಳಿದೆ ಅಂತ ಹೇಗೆ ಪಂಚಕೋಶವನ್ನು ಹೇಳುವಾಗ ಅನ್ನ ಏನ ಬ್ರಹ್ಮೋಪಾಸತೆ ಪ್ರಾಣ ಬ್ರಹ್ಮೋಪಾಸತೆ ಅಂತ ಹೇಳುತ್ತೆ ಅವಾಂತರ ತಾತ್ಪರ್ಯದಿಂದ ಅನ್ನ ಪ್ರಾಣ ಮನಾದಿಗಳ ಉಪಾಸನೆಯೂ ಉಂಟು ಪರಮ ಪ್ರಧಾನ ತಾತ್ಪರ್ಯ ಮುಖ್ಯ ತಾತ್ಪರ್ಯ ಯಾವುದೋ ಬ್ರಹ್ಮಪುಚ್ಛ ಪ್ರತಿಷ್ಠಾ ತಿಳಿಸ್ಕೊಡ್ಬೇಕು ಅಕ್ಷರ ವಾಕ್ಯದಲ್ಲಿ ಹೇಳಿದ್ದಾರೆ ಬ್ರಹ್ಮವನ್ನೇ ತಿಳಿಸ್ಕೊಡ್ಬೇಕು ಅಂತ ಆಯ್ತು
ಯದ್ಯಪಿ ಅಧ್ಯಾತ್ಮ ಸಂಬಂಧ ಭೂಮಾದರ್ಶನಾಥ್ यद्यपि अध्यात्मसम्बन्धभौमादर्शनात् ಪರಾಚೀನಸ್ಯ ದೇವತಾತ್ಮನಃ ಉಪದೇಶಃ प्राचीनस्य देवतात्मनः उपदेशः ವಾಕ್ಯಂ ಭವಿತುಮರ್ಹತಿ. सामिदं ब्रह्मवाक्यं भवितुमर्हति. ಪೂರ್ವಕ್ಕೆ ವಾಕ್ಯ ಇದು. ಸ್ವಾಮಿ ಆಯ್ತು, ಬಹಳ ಮಟ್ಟಿಗೆ ಬಹಳವಾಗಿ ಅಧ್ಯಾತ್ಮ ಸಂಬಂಧದ ಬಾಹುಲ್ಯವು ಇಲ್ಲಿ ಕಂಡು ಬರುತ್ತಿದೆಯಾದ್ದರಿಂದ ಹೊರಗಿನದಾದ ಅನಾತ್ಮವಾದ ಲೋಕಾಂತರತಕ್ಕದ್ದಾದ ದೇವತಾತ್ಮನ ಉಪದೇಶ ಅಲ್ಲ ಅಂದರೆ ಒಪ್ಪೋಣ. ವಿಗ್ರಹ ರೂಪದಿಂದ ವಿಗ್ರಹ ಧರ್ಮವಾದ ವಿಗ್ರಹ ಧರ್ಮದಿಂದ ಕೂಡಿಕೊಂಡ ದೇವತೆಯನ್ನ ಇಲ್ಲಿ ಕಟ್ಕೋಬೇಕು, ಉಪಾಸನೆ ಮಾಡ್ಬೇಕು ಅನ್ನೋ ವಿಚಾರ ಇಲ್ಲ ಅಂತ ನೀವು ಅನ್ನೋದಾದ್ರೆ ಓಕೆ, ಅದು ಆಗ್ಬಹುದು, ನಿಂದ್ರ ವಿಚಾರ ಅಲ್ಲ. ಅದು ಬ್ರಹ್ಮವಾಕ್ಯ ಅಂತ ಅನ್ನೋಕ್ಕಾಗಲ್ಲ. ಬ್ರಹ್ಮವಾಕ್ಯ ಅಂತ ಅನ್ನೋಕೆ ಅಡ್ಡಿ ಇದೆ. ಇನ್ನು ಕೆಲವು ಲಿಂಗ ಲಿಂಗ ಇರೋದ್ರಿಂದ ಬ್ರಹ್ಮವಾಕ್ಯಕ್ಕೆ ತಡೆ ಉಂಟು ಮಾಡುತ್ತೆ. ನೋಡಿ ವಾಕ್ಯ ಹೇಗಿದೆ ತೋರಿಸ್ತೀನಿ ಅಂತ ಇದ್ದಾರೆ. ಬ್ರಹ್ಮವಾಕ್ಯ ಅಂತ ಮಾಡ್ಕೊಳಕ್ ಬರೋದಿಲ್ಲ ಅಂದ. ಕುತಃ ಯಾಕೆ ಮಾಡ್ಕೊಂಡ್ ಬರಲ್ಲ? ಜೀವಲಿಂಗ ಮುಖ್ಯ ಪ್ರಾಣಲಿಂಗ ಚ ಜೀವಲಿಂಗ ಮುಖ್ಯ ಪ್ರಾಣಲಿಂಗ ಚ ಜೀವನಲಿಂಗ ಇರುವುದರಿಂದಲೂ ಮುಖ್ಯ ಪ್ರಾಣಲಿಂಗ ಇರುವುದರಿಂದಲೂ ಲಿಂಗ ಅದೇನೋ ಗುರುತು. ಏನ್ ಗುರುತು? ಜೀವನಲಿಂಗ ಇದೆ ಅಲ್ಲ. ನಾವು ಆಚಮ ಜಿಜ್ಞಾಸೀತ ವಕ್ತಾರಂ ಜಿಜ್ಞಾಸ. ವಕ್ತಾ ಕಹ ಜೀವ, ಮಾತಾಡೋದು ಯಾರ? ಅವನನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದೆ. ಮಾತನ್ನಲ್ವೋ ವಿಚಾರ ಮಾಡ್ಬೇಕಾಗಿರೋದು, ಮಾತಾಡುವವನು ಜೀವ. ಹಾಗೆ ಮುಂದೆ ತೋರಿಸ ಭಾಷೆಕಾರ ಜೀವಸ್ಯ ತಾವದಸ್ಮಿನ್ ವಾಕ್ಯ ವಿಸ್ಪಷ್ಟಂ ಲಿಂಗಂ ಉಪಲಭ್ಯತೆ. ಜೀವಸ್ಯ ತಾವದಸ್ಮಿನ್ ವಾಕ್ಯೆ ವಿಸ್ಪಷ್ಟಂ ಲಿಂಗಂ ಉಪಲಭ್ಯತೆ. ಮೊಟ್ಟಮೊದಲು ಈ ವಾಕ್ಯದಲ್ಲಿ ಜೀವನನ್ನು ಹೇಳುತ್ತಿರುವ ವಿಸ್ಪಷ್ಟವಾದ ಲಿಂಗ ಅಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಆಗಿರುವ ಅಂಗೈಯಿಂದ ನೆಲ್ಲಿಕಾಯಿಯಂತೆ ತೋರುವಂತಹ ಲಿಂಗ. ಅದು ಯಾರನ್ನು ಅಲಗಲಿಕ್ಕಾಗೋದಿಲ್ಲ. ಯಾವುದೋ ಇದು ಜೀವನ ಲಿಂಗ. ಮಾತನ್ನಲ್ವೋ ವಿಚಾರ ಮಾಡ್ಬೇಕಾಗಿರೋದು, ಮಾತನಾಡುವವನನ್ನು ವಿಚಾರ ಮಾಡು. ಮಾತನಾಡುವವನು ಅಂತಂದ್ರೆ ಲೋಕದಲ್ಲಿ ಮಾತನಾಡುವವನು ಯಾರ? ಜೀವ. ನೋಡುವನು ಜೀವ, ಕೇಳುವನು ಜೀವ. ಅಹಂ ಭಕ್ತಾಸ್ಮಿ, ಅಹಂ ದ್ರಷ್ಟಾಸ್ಮಿ, ಶ್ರೋತಾಸ್ಮಿ, ಬೋದ್ಧಾಸ್ಮಿ, ಕರ್ತಾಸ್ಮಿ, ವಿಜ್ಞಾನಾತ್ಮಾಸ್ಮಿ. ಜೀವನೇ ನಾನು 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 ಅಂತ ಹೇಳಿ ಪ್ರಮಾಸವಾಗಿ ನೋಡೋದು, ಕೇಳೋದು, ಮೂಸೋದು, ಮಾತಾಡೋದು, ಮುಟ್ಟೋದು ಇದೆಲ್ಲ ಮಾಡ್ತಾರೆ ಅಲ್ಲಯ್ಯ. ಅದನ್ನ ಜೀವನ ವಿಚಾರ ಇಲ್ಲಿ ಯಾಕೆ ಅನ್ಕೋಬಾರ್ದು ಅಂತ. ಅತ್ರ ಹಿ ವಾಗಾದಿಭಿಃ ಕರಣೈಃ ವ್ಯಾಪೃತಸ್ಯ ಕಾರ್ಯಕರಣಾಧ್ಯಕ್ಷಸ್ಯ ಜೀವಸ್ಯ ವಿಧೀಯತೆ. ಅತ್ರ ಹಿ ಕುತ್ರ ಅತ್ರ ಹಿ ಇತ್ಯುಕ್ತೆ ವಾಕ್ಯ. ಅಸ್ಮಿನ್ ವಾಕ್ಯ ಚರ್ಚ. ಈ ವಾಕ್ಯದಲ್ಲಿ ಏನಿದೆ? ಹಿ ಅಲ್ಲವೇ ಅಂತ. ಏನೇನು? ವಾಗಾದಿಗಳೊಡನೆ, ಯಾಗಾದಿ ಕರಣಗಳೊಡನೆ ಅಂತ. ಕರಣ ಅಂದ್ರೆ ವಾಕ್ಯ ಮುಂತಾದ ಇಂದ್ರಿಯಗಳನ್ನೇ ವ್ಯಾಪೃತವಾದ ತೊಡಗಿದವರು ಅಂತ. ವಾಕು ಕಣ್ಣು ಮೂಗು ತೊಡಗಿದಾನೆ. ನೋಡೋದ್ರ ಅಯ್ಯೋ ಮೆಂಡರ ಹಿಂಗ್ ನೋಡ್ತಾನೆ, ಕಣ್ಣು ಬಂದ್ಬಿಡ್ತಾನೆ. ಇದು ಪೆಚ್ಚುಲ, ಅದು ಅದು ಕಣ್ಣು ಈಗ ಶಬ್ದ ಕಿವಿ ಬಿಡ್ತಾರೆ. ಟಕ್ ಟಕ್ ಒಂದೊಂದು ಹಿಂದಿದ್ದು ಹೆಂಗ್ ಪಡ 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 ಹೋಗ್ಬಿಡ್ತಾನೆ ಅಂದ್ರೆ ಮನೋಮೂಲಕವಾಗಿ ಆ ಪರಮಾತ್ಮ ಅಥವಾ ಜೀವಾತ್ಮ, ಜೀವಾತ್ಮ ಆಗ್ಲಿ, ಜೀವಾತ್ಮ ಕರಣಗಳ ಮೂಲಕವಾಗಿ ವ್ಯಾಪೃತನಾಗಿದ್ದಾನೆ, ತೊಡಗಿದ್ದಾನೆ. ಆ ತೊಡಗಿದ್ದಂತಹ ಆತನಿಗೆ ಅವನು ಕಾರ್ಯಕರಣಾಧ್ಯಕ್ಷ. ಕಾರ್ಯನಾಮ ಶರೀರ, ಕರಣನಾಮ ಇಂದ್ರಿಯಾಣಿ, ತಸ್ಯ ಅಧ್ಯಕ್ಷನಾಮ ತಸ್ಯ ಪ್ರಧಾನಭೂತಃ ಅಧಿ ಅಕ್ಷ. ಅಕ್ಷಂ ಅಕ್ಷಂ ಅಧಿ, ಅದರ ಮೇಲ್ವಿಚಾರಕನು, ಎಲ್ಲವನ್ನೂ ಕಂಟ್ರೋಲರ್, ಎಲ್ಲವನ್ನೂ ಕಾರ್ಯಕರಣಕ್ಕೆ ಅಧ್ಯಕ್ಷನಾಗಿರೋ ಜೀವ. ಅವನನ್ನೇ ಇಲ್ಲಿ ವಿಜ್ಞೇಯತ್ವ ವಿಜಿಜ್ಞಾಸೀತ, ಅವನನ್ನ ವಿಶೇಷ ಜ್ಞಾತು ಚೇತ. ವಿಶೇಷವಾಗಿ ಕೇಳಲಿಕ್ಕೆ ಅವನನ್ನೇ ಇಷ್ಟಪಡಬೇಕು ಅಂತ ಹೇಳಿ ಈ ರೀತಿ ಕಾರ್ಯಕಾರಣದಿಂದ ವ್ಯಾಪಕನಾದ ಕಾರ್ಯಕಾರಣಾಧ್ಯಕ್ಷನಾದ ಜೀವನನ್ನೇ ಇಲ್ಲಿ ತಿಳ್ಕೋಬೇಕು ಅಂತ ಹೇಳ್ತಾ ಇದೆ, ಗೊತ್ತಾಗ್ತಾ ಇದೆ. ಅಥಾ ಮುಖ್ಯ ಪ್ರಾಣಲಿಂಗಮೇ. ಮುಖ್ಯ ಪ್ರಾಣಲಿಂಗ ಮುಖ್ಯ ಪ್ರಾಣ ಲಿಂಗ ಗುರುತು ಕೂಡ ಕಂಡು ಬರ್ತಾ ಇದೆ. ಎಲ್ಲೇ ಅಚಕಲು
ಪ್ರಾಣ ಏವ ಪ್ರಜ್ಞಾತ್ಮ ಪ್ರಾಣ ಏವ ಪ್ರಜ್ಞಾತ್ಮ ಶರೀರಂ ಪ್ರಗೃಹ್ಯ ಉತ್ಥಾಪಯತಿ. ಇನ್ನು ಖಲು ಅಲ್ಲವೇ ಖಲು ವಾಕ್ಯಾಲಂಕಾರಕ್ಕಾಗಿ ಬರೋದು. ಪ್ರಾಣವೇ ಅಲ್ವೇನೆಯ ಪ್ರಜ್ಞಾತ್ಮನು. ಪ್ರಾಣ ಇದ್ದಾಗ ಯೋಚನೆ ಮಾಡೋದು, ತಿಳ್ಕೊಳ್ಳೋದು, ಮಾಡೋದು. ಪ್ರಾಣ ಹೋದ್ಮೇಲೆ ಏನ್ ಮಾಡ್ತಾರೆ? ಏನಾಗ ಮೊನ್ನೆ ಯಾರು ವಾಲಿಬಾಲ್ ಆಡ್ತಾ ಇದ್ದಂತೆ, ವಾಲಿಬಾಲ್ ಆಡ್ತಾ ಇದ್ರೆ ಹಾಕ್ತಾಗ ಅಲ್ಲಿ ಬಿದ್ಬಿಟ್ಟಂತೆ. ಯಾಕೋ ಬಿದ್ದ ಬಂದು ನೋಡಿದ್ರೆ ಉಸಿರೇ ಇಲ್ಲ, ಜೀವವೇ ಇಲ್ಲ. ಹೋಗ್ಬಿಟ್ಟಿದ್ದಾರೆ. ಗೊಟಕ ಹೊಡೆಯಾರೆ. ಆಟ ಆಡ್ತಾ ಇರ್ಬೇಕಾದ್ರೆ ಗೊಟಕ. ಯಾವನೊಬ್ಬ ಪೈಲಟ್ ವಿಮಾನ ಅಲ್ಲಿ ವಿಮಾನದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ತಕ್ಷಣ ಇನ್ನೊಬ್ಬ ಏನೋ ತೂಕೊಡ್ತಾ ಇದ್ದಾನೆ ಅನ್ಕೊಂಡ್ಬಿಟ್ಟು ಮಾಡಿದ್ರೆ ಜೀವನೇ ಇಲ್ಲ. ಹೆಂಗಿಂದ ಆಗತ್ತೆ ಇಲ್ಲ. ಅದಕ್ಕೆ ಪ್ರಾಣ ಹೋಗೋದಕ್ಕೆ ಯಾವ ಸಮಯ, ಯಾವ ನಿಮಿತ್ತ ಹೇಳಕ್ಕೆ ಆಗಲ್ಲ. ನಿಮಿತ್ತವಾದ ಸಮಯ ಅಂತ ಹೇಳಿ ಟಕ್ಕನ ಹೋಗ್ಬಿಟ್ಟಿದ್ದಾರೆ. ಎಣ್ಣೆ ಮುಗಿದ್ರೆ ನಮ್ಮ ಕಾಲದಲ್ಲಿ ಒಬ್ರು ಎನ್ ಎಸ್ ರಾಮಚಂದ್ರ ಅಂತ ಸೆಕ್ರೆಟರಿ ಇದ್ರು, ಲೇಬರ್ ಸೆಕ್ರೆಟರಿ ಗೌರ್ಮೆಂಟ್ ಅಲ್ಲಿ. ಅವರು ವಿಧಾನಸೌಧಕ್ಕೆ ಹೋಗ್ತಾ ಇದ್ರು, ಆಫೀಸ್ಗೆ ಹೋಗ್ತಾ ಇದ್ರು, ಎಲ್ಲಾನು ರೆಡಿಯಾಗಿ ಸೂಟ್ ಹಾಕೊಂಡು. ರಿಚ್ಮಂಡ್ ಸರ್ಕಲ್ ಅಲ್ಲಿ RC ಕಾಲೇಜ್ ಸರ್ಕಲ್ ಅಂತಿದೆ, ಅಲ್ಲಿಂದ ಒಂದು 500 ಮೀಟರ್ ವಿಧಾನಸೌಧ. ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರು. ರೆಡ್ ಲೈಟ್ ಬಂತು ಅಂತ ನಿಲ್ಸಿದ್ರು. ಕಾರ್ ನಿಲ್ಸಿದ್ರು. ಮತ್ತೆ ಯೆಲ್ಲೋ ಲೈಟ್, ಗ್ರೀನ್ ಲೈಟ್ ಬಂದಾಗ ಸ್ಟಾರ್ಟ್ ಆಗ್ಲಿಲ್ಲ. ಹಿಂದಿನ ಕಾರ್ನವರೆಲ್ಲ ಹಾರ್ನ್ ಹೊಡಿಯಕ್ ಶುರು ಮಾಡಿದ್ರು. ಆಮೇಲೆ ಗ್ರೀನ್ ಲೈಟ್ ಬಂದ್ರೆ ಇವ್ರು ಹೋಗ್ಲೇ ಇಲ್ಲ. ಪೊಲೀಸ್ನವ್ರು ಬಂದು ನೋಡ್ತಾನೆ, ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಹೊಟ್ಟೋಗಿದ್ರು. ನೋಡಿ, ಇದು ನಮ್ಮ ತ್ಯಾಗರಾಜ ಅಂತ ಬಾ, ಅವರು ನಮ್ಮ ತಂದೆ ವಯಸ್ಸಿನವರು. ಅವರು ಶಿವಮೊಗ್ಗದಲ್ಲಿ ದಿನಸಿ ಸಾಮಾನು ತಗೊಂಡು ಬಸ್ಸಿಗೆ ಕಾಯ್ತಾ ಇದ್ರು. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ರು. ಮಧ್ಯಾಹ್ನ 12 ಗಂಟೆ ಇದ್ದಕ್ಕಿದ್ದಾಗ ತಕ್ಕ ಕೂತ್ಕೊಂಡ್ಬಿಟ್ರು. ಅಲ್ಲೇ ಯಾಕೋ ಕೂತ್ಕೊಂಡ್ಬಿಟ್ರಲ್ಲ, ಕಾಲು ಸೋಸ್ತು ಕೂತಿರ್ಬೇಕು ಅಂತ ಅಂದ್ಕೊಂಡ್ರು. ಹೋದ್ರೆ ಹರಿ ಬಿಡಿದ್ದಾರೆ ಅಷ್ಟೇ. ಅವ್ರ ಮನೇಲಿ 3 ಜನ IAS ಆಫೀಸರ್ಸ್, ಅವರು IAS. ಅದೇನ್ ನಡೆಯಲ್ಲ. ಆ ರೀತಿ ಹೋಗ್ಬೇಕಪ್ಪ. ಏನು ಒಳ್ಳೆ ಹೋಗ್ಬರ್ತೀನಿ, ಬೈ ಬಾಯ್ ಗುಡ್ ಬಾಯ್ ಅಂದ್ರೆ ಹೋಗ್ಬಿಡ್ಬೇಕು. ಚೂರು ಯಾರಿಗೂ ಕಷ್ಟ ಕೊಡ್ತೀನಿ, ಯಾರಿಗೂ ತೊಂದರೆ ಕೊಡ್ತೀನಿ, ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ಮೇಲೆ ಆರಾಮಾಗಿರ್ಬೇಕಾದ್ರೆ ಹೋಗ್ಬರ್ತೀನಿ ಕಂಡ್ರೋದು. ಇವ್ರು ಊಟ ಮಾಡಬಾರ್ದು, ನಾವು ಊಟ ಮಾಡದೆ ಇರ್ಬೇಕು. ಅವರೆಲ್ಲ ಊಟ ಮಾಡ್ದೆ ಆಯ್ತಾ ಕೇಳ್ಬೇಕು. ಎಲ್ಲ ಊಟ ಮಾಡ್ದೆ, ಎಲ್ಲ ಊಟ ಮಾಡ್ಬೇಕು, ಎಲ್ಲ ಅಡಿಕೆ ಹಾಕೊಂಡು ಚೆನ್ನಾಗಿ ಹಾಕೊಂಡು ತಿನ್ನ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ ಬರ್ಬೇಕು. ಆಯ್ತು ಬಂದ ಎಲ್ಲ ಆಯ್ತಾ, ಎಲ್ಲ ಊಟ ಆಯ್ತಾ, ಮಕ್ಕಳಾದ ಎಲ್ಲ ಸರಿ ನಾನು ಬರ್ತೀನಿ ಅಂತ ಹೋಗ್ಬಿಡು. ಏನೋ ಅದು ಹೌದು ಹೋಗ್ಬಿಟ್ಟ. ಅಪ್ಪ ಹೀಗೆ ಊರಿಗೆ ಹೋಗ್ತೀನಿ ಹೋಗ್ಬಿಟ್ಟ. ನೋಡ್ತಾರೆ ಇಲ್ಲ. ನಾವೆಲ್ಲ ಆಫೀಸಲ್ಲಿ ಇರುವಾಗ ಕೊನೆ ದಿನ ಹಾರ ಹಾಕ್ತಾರಲ್ಲ, ರಿಟೈರ್ ಆಗಿದ್ದ ದಿನ ಹಾರ ಹಾಕುವಾಗ ಟಪ್ಪಂತ ಹೋಗ್ಬಿಡ್ಬೇಕು ಅಂತ ಇದ್ವಿ. ಸೆಂಡ್ ಆಫ್ ಪಾರ್ಟಿ ದಿನ ಸೆಂಡ್ ಆಫ್ಮೆಂಟ್ ಅಲ್ಲ. ಹೌದು, ಮಹಾ ಸೆಂಡ್ ಆಫ್ಮೆಂಟ್ ಅಲ್ಲ, ಕೊನೆ ಹಾರ. ಅದು ಏನೇನಾಗುತ್ತೋ. ಈ ಕೆಲವು ಜನ ಅಲ್ಲೇ 6, 8, 10 ವರ್ಷ ಕಾಲ ಮಲಗಿ ಅಲ್ಲೇ ಒಂದಾಯಣ ಮಾಡ್ಕೊಂಡು ಮನೆಗೆಲ್ಲ ಗೋಳೆ ಕೊಟ್ಟು ಅಯ್ಯೋ ಈ ಶರೀರವನ್ನ ಹಿಡಿದಿಟ್ಟುಕೊಂಡು ಎಬ್ಬಿಸಿದ್ದಾನೆ ಅಂತ ಹೇಳಿ ಮುಖ್ಯ ಪ್ರಾಣದಿಂದ, ಆ ಪ್ರಜ್ಞಾತ್ಮನಾದ ಪ್ರಾಣನ ಈ ಶರೀರವನ್ನು ಹಿಡಿದಿಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಎಬ್ಬಿಸಿ ನಿಲ್ಲಿಸಿ ಓಡಾಡ್ಕೊಂಡಿದ್ದಾನೆ. ಶರೀರಧಾರಣದ ಮುಖ್ಯ ಪ್ರಾಣಸ್ಯ ಧರ್ಮ. ಶರೀರ ಮಾಡ್ಕೊಳ್ಳೋದು ಯಾರ ಧರ್ಮ? ಪ್ರಾಣ, ಮುಖ್ಯ ಪ್ರಾಣ. ಮಾಧ್ಯಮ ಭಾರಿ ಇಷ್ಟ ಮುಖ್ಯ ಪ್ರಾಣ. ಪ್ರಾಣದೇವರು ಗೊತ್ತಾ? ಪ್ರಾಣದೇವರು ಮುಖ್ಯ ಪ್ರಾಣ ಯಾರು? ಹನುಮಂತ ಅಂತಾರೆ. ಅವನು ಅವನ ಪುತ್ರ. ತಪ್ಪಿಲ್ಲ, ಒಂದರ್ಥದಲ್ಲಿ ನಾವು ಹೇಳೋ ಸದ್ದಿದೆ, ತಪ್ಪುನಕ್ಕಾಗಲ್ಲ. ಮುಖ್ಯ ಪ್ರಾಣ ಮಹಾತ್ಮನೇ, ಆ ಪ್ರಾಣದೇವನೇ ಅವನು. ಶ್ರುತಿ ಆಗ್ತಾ ಇದೆ, ಏಕೋ ದೇವ ಬಹುಧಾ ನಿವಿಷ್ಟ ಅಂತ. ಓ ಬಂದ್ರ ಬಾ ಪೆನ್ ಹಿಡ್ಕೊಂಡು ಬಾಯಿಗೆ ಹಾಕೊಂಡು ಬಂದ್ರು. ಪ್ರಾಣ ಸಂಪಾದನೆ ಭಾಗಾಯೇಂ ಪ್ರಾಣ ಪ್ರಕೃತ್ಯ
ಪ್ರಾಣಸ್ಯ ವರಿಷ್ಠ ಪ್ರಾಣವಾಚ ಪ್ರಾಣ ಉವಾಚ ಮೋಹಮಾಪದ್ಯಥ ಆಮೋಹಮಾಪದ್ಯಥ ಪಂಚಧಾತ್ಮಾನಂ ವೈಭಜ್ಯ ವೇದ ಪಂಚಧಾತ್ಮಾನಂ ಪ್ರವಿಭಜ್ಯ ಪ್ರಾಣಮವಷ್ಟಭ್ಯ ವಿಧಾರಯಾಮಿ ಪ್ರಾಣಮವಷ್ಟಭ್ಯ ವಿಧಾರಯಾಮಿ ಶ್ರವಣ ಶ್ರವಣ. ಹಾಗೆ ಅಷ್ಟೋಪನಿಷತ್ತು ಅಂತ ಒಂದು ಉಪನಿಷತ್ತು, ಅದು ಅಥರ್ವವೇದಕ್ಕೆ ಸೇರಿತ್ತು. ಅದು ಮುಂಡಕದ ಬ್ರಾಹ್ಮಣ. ಅಲ್ಲಿ ಒಂದು ವಿಚಾರ ಬರುತ್ತೆ, ಏನು ಪ್ರಾಣ ಸಂವಾದ ಅಂತ ಒಂದು ಘಟ್ಟ. ಅದು ಎರಡನೇ ಇದು ಪ್ರಶ್ನೆ. ಆ ಎರಡನೇ ಪ್ರಶ್ನೆಯಲ್ಲಿ ಪ್ರಾಣ ಸಂವಾದ ಬಂದಾಗ ಅಲ್ಲಿ ವಾಗಾದಿಗಳು ನಾನು ಹೆಚ್ಚು ಕುಳಿತಿರ್ತಾರೆ. ನಾನು ನೋಡ್ತಾ ಇದ್ದಾರೆ ಬಂದು, ನಾನು ಕೇಳೋದ್ರಿಂದ ನಿನ್ ಬದುಕು, ನಾನು ಮೂಸೋದ್ರಿಂದ ನಾನು ಮಾತಾಡ್ತಾ ಹೇಳಿದ್ದಾರೆ. ಮೋಹವನ್ನು ಹೊಂದಬೇಡ್ರೋ, ಅವಿವೇಕವನ್ನು ಹೊಂದಬೇಡ್ರೋ, ನಾನು ಕೂಡ ಈ ದೇಹದಲ್ಲಿ ಪ್ರಧಾನ, ನಾ ಮೋಹ ಮಾಪದ್ಯಥ, ಮೋಹವನ್ನು ಹೊಂದಬೇಡ್ರಪ್ಪ. ನಾನು ನನ್ನನ್ನು 5 ರೀತಿ ಓಡ್ಕೊಂಡು ಈ ಬಾಣ ರೂಪವಾಗಿರೋ ದೇಹವನ್ನ ನಾನು ಹಿಡಿದಿಟ್ಕೊಂಡು ಧಾರಣೆ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋಣ. ಅವನು ಶ್ರದ್ಧಾನ ಬಭೂ ಸ್ವಭಿಮಾನ ಊರ್ಧ್ವ ಕ್ರಮದೇವಾ. ಒಪ್ಪಲ್ವಾ? ನನ್ನ ಅನ್ಕೊಳ್ವಾ? ನೋಡಿ ಈ ಇಷ್ಟ ಇದಲ್ಲಪ್ಪ ಜಗಬಿದು. ಅಯ್ಯಯ್ಯೋ ಮಾರಾಯ ಮೋತ್ಮೀಹಿ ಹೇಳ್ಬೇಡ ಸ್ವಾಮಿ, ನೀನೇ ಪ್ರಧಾನ, ನೀನೇ ಶ್ರೇಷ್ಠ, ನೀನೇ ಸರ್ವಸ್ವ, ನಿಂದಾಗಿ ನಾವು ನಿನ್ನ ಹೆಸರು ಇಟ್ಕೊಳ್ತೀವಿ ಇರು ಅಂತ ಹೇಳ್ಬಿಟ್ಟು ಯಶೋ ಕ್ರಿಸ್ತಪತ್ಯೇಶ ಸೂರ್ಯ ಯುಹ ಪರ್ಜನ್ಯ ಭೀಮ ಹಾಕೊಂಡ್ಬಿಟ್ರು ಕೊಂಡಾಡಕ್ಕೆ. ಎಲ್ಲ ಹಾಗೆ ಈ ಮುಸಲ್ಮಾನರು ಹಾಗೆ, ಅವರು ಸೋಲಕ್ಕಾಗ್ಬಿಟ್ರೆ ಕಾಲು ಹಿಡ್ಕೊಂಡ್ಬಿಡ್ತಾರೆ, ಗೆಲ್ಲುವಾಗ ಗೆದ್ದು ಅದೇ ಚಪ್ಪಲಿ ಹೊಡಿತಾರೆ. ಗೆಲ್ಲುವಾಗ ಚಪ್ಪಲಿ ಹೊಡೆಯೋದು, ಅದಕ್ಕೆ ಚಪ್ಪಲಿ ಕೈ ಇಟ್ಕೊಂಡ್ಬಿಡ್ತಾರೆ. ಕೈ ಯಾಕೆ ಚಪ್ಪಲಿ ತಗೊಂಡು ಗೊತ್ತಾ? ಸೋತು ಓಡೋಕ್ ಆಸೆ, ಚಪ್ಪಲಿಂದ ಓಡೋಕ್ಕಾಗಲ್ಲ. ಗೆದ್ರೆ ಅದನ್ನೇ ಹೊಡೆಯೋದು, ಸೋತ್ರೆ ಓಡ್ ಹೋಗೋದು. ಆ ರೀತಿ ಈ ರಾಗಾದಿಗಳು ಎಂತ ದುಷ್ಟರು ಅಂದ್ರೆ, ನಾವೇ ಹೆಚ್ಚು ಒಂದು ಮುಖ್ಯ ಪ್ರಾಣ ಮುಂದೆ. ಕಳ್ಳ ಮಕ್ಕಳ್ರ, ನೀ ಎಂತ ಹೆಚ್ಚೋ, ನಿಮ್ಗೇನು ಕಿಮ್ಮತ್ತಿದೆ, ನಾನ್ ಕೊಟ್ರೆ ನಿನ್ ಬದುಕು, ನನ್ನಿಂದ ನೀನ್ ಎಷ್ಟಿತ್ತು ಅಂತ ಹೇಳಿ ಈ ರೀತಿಯಾಗಿ ವಾಕ್ಯ ಕೇಳಿ ಬರ್ತಾ ಇರೋದ್ರಿಂದ ಇಲ್ಲಿ ಮುಖ್ಯ ಪ್ರಾಣನೇ ಪ್ರಧಾನ ಶರೀರದಲ್ಲಿ ಅಂತ ತೋರಿಸ್ಕೊಟ್ಟಿದೆ. ಏತು ಇಮಂ ಶರೀರಂ ಪರಿಗೃಹ್ಯ ಪಠಂತೆ, ಇಮಂ ಜೀವಂ ಇಂದ್ರಿಯಗ್ರಾಮಂ ವಾ ಪರಿಗೃಹ್ಯ ಸ್ಥಾಪಯತಿ ಇದು ವ್ಯಾಖ್ಯೇಯಂ. ಕೆಲವರು ಇದಂ ಶರೀರಂ ಪರಿಗೃಹ್ಯ ಅಂತ ಪಾಠ ಇದೆಯಲ್ಲ, ಅದಕ್ಕೆ ಆ ಜಾಗದಲ್ಲಿ ಇಮಂ ಶರೀರಂ ಪರಿಗೃಹ್ಯ ಪುಲ್ಲಿಂಗದಿಂದ ಅವರು ಇದ್ ಮಾಡ್ತಾರಂತೆ. ಇದಂ ಬಿಟ್ಟು ಇಮಂ ಅಂತ ಹಾಕೊಳ್ತಾರಂತೆ. ಇಮಂ ಶರೀರಂ ಪರಿಗೃಹ್ಯ ಅಂತ ಹೇಳಿ ಈ ರೀತಿ ಪಾಠ ಮಾಡ್ತಾರಲ್ಲ, ಅಂದ್ರೆ ಆ ಪಾಠವನ್ನು ಇಟ್ಕೊಂಡು ಆ ರೀತಿ ಅಭ್ಯಾಸ ಮಾಡ್ತಾರಲ್ಲ, ಅವ್ರ ಪ್ರಕಾರ ಏನ್ ಅರ್ಥವಾಗತ್ತೆ, ಅವಾಗ ಇಮಂ ಅಂದ್ರೆ ಇಮಂ ಜೀವಂ ಅಂತ ಇಟ್ಕೊಳ್ಳಿ, ಅಥವಾ ಇಂದ್ರಿಯ ಗ್ರಾಮ ಅಂತ ಮಾಡ್ಕೊಬೇಡಿ, ಈ ಇಂದ್ರಿಯ ಸಮುದಾಯ ಅಂತ ಮಾಡ್ಕೊಂಡು ಅದನ್ನು ಹಿಡಿದುಕೊಂಡು ಶರೀರವನ್ನು ಎಬ್ಬಿಸಿ ನಿಲ್ಲಿಸುತ್ತಿದ್ದಾನೆ ಅಂತ ವ್ಯಾಖ್ಯಾನ ಮಾಡ್ಕೊಳ್ಳಿ. ಇಂದು ಶಂಕರಾಚಾರ್ಯರು 2 ಪಾಠಕ್ಕೂ ಗತಿ ತೋರಿಸ್ತಾ ಇದ್ದಾರೆ. ಅಹಮೇವ ಇದಂ ಶರೀರಂ ಪರಿಗೃಹ್ಯ ಅಂತ ಒಂದು ಪಾಠ, ಅಹಮೇವ ಇಮಂ ಶರೀರಂ, ಇಮಂ ಅಂದ್ರೆ ಇಮಂ ಜೀವಂ ಅಥವಾ ಇಮಂ ಇಂದ್ರಿಯ ಗ್ರಾಮಂ ಅಂತ. ಪುಲ್ಲಿಂಗಕ್ಕೊಂದು ಪುಲ್ಲಿಂಗ ತೋರಿಸ್ಬೇಕಲ್ಲ, ಶಂಕರಾಚಾರ್ಯ ಹೇಳ್ಕೊಡ್ಬೇಕಾ ಪುಲ್ಲಿಂಗ ಶಬ್ದ ಯಾವ್ಯಾವ್ದಿದೆ ಅಂತ ತೋರಿಸ್ಕೊಡ್ಬೇಕಾ? ಇಮಂ ದೇಹಂ ಅಂತ, ಇಮಂ ಇಂದ್ರಿಯ ಗ್ರಾಮಮ್ಮ, ಇಮಂ ಜೀವಮ್ಮನೋ ಪರಿಗೃಹ್ಯ ಹೇಳಿಟ್ಕೊಂಡು ಎದ್ವಿಸ್ತಾ ಇದ್ದಾನೆ ಅಂತ ವ್ಯಾಖ್ಯಾನ ಮಾಡ್ಕೊಳ್ಳಿ. ಪ್ರಜ್ಞಾತ್ಮತ್ವಮಪಿ ಪ್ರಾಣಿಯಿಂದ ಪ್ರಜ್ಞಾತ್ಮತ್ವ ಹೊಂದತ್ತಾ ಅಲ್ಲಿ ಕೇಳ್ಬಹುದು. ಹೊಂದಿಸ್ತಾ ಇದ್ದಾನೆ ಸ್ವಾಮಿ. ಪ್ರಾಣ ಜೀವ ಒಂದೇ ಕಲ್ಪನೆ, ಜೀವ ಪ್ರಾಣಧಾರಣೆ ಅಂತ. ಹಾಗಾಗಿ ಜೀವನ ವಿಷಯದಲ್ಲಿ ಅವನು ಜೀವ ಚೇತನ ಇದ್ದಾನೆ, ಅವನು ಚೇತನ ಆಗಿರೋದು ಅವನು ಪ್ರಜ್ಞಾತ್ಮತ್ವ ಹೊಂದತ್ತಪ್ಪ, ಅದೇನು ವಿರುದ್ಧವಲ್ಲಪ್ಪ. ಈ ಪರಮಾತ್ಮನೇ ತಗೊಂಡ್ಬರ್ಬೇಕು ಪ್ರಜ್ಞಾತ್ಮ ಪದದಿಂದ, ಬೇರೆ ಅವಕಾಶವೇ ಇಲ್ಲ, ಬೇರೆ ಲಿಂಗವೇ ಇಲ್ಲ, ಹಾಗನ್ನೇ ಅನ್ಬೇಕಾಗಿಲ್ಲ. ಆ ಪ್ರಜ್ಞಾತ್ಮತ್ವ ಪದದ ಗುರುತಿನಿಂದ ಜೀವನನ್ನು ತಗೋಬಹುದು, ಜೀವನ ಇಟ್ಕೊಂಡು ಹೊಂದತ್ತೆ, ಜೀವ ವಿಷಯಕವಾಗಿ ವ್ಯಾಖ್ಯಾನ ಮಾಡಬಹುದು. ಪರಮಾತ್ಮ ವಿಷಯವಾಗಿಯೇ ಮಾಡ್ಬೇಕು ಅಂತ ಹಾಗೇನು ಹಠ ಮಾಡ್ಬೇಕಾಗಿಲ್ಲ ಅಂತ. ಮುಖ್ಯಾಭಿಪ್ರಾಯ ಪ್ರಜ್ಞಾ ಸಾಧನ ಪ್ರಾಣಾಂತರಾಶ್ರಯತ್ವಾತ್, ಸ್ವಲ್ಪ ಜೀವನ ಹೊಂದಿಸ್ತೀಯ, ಮುಖ್ಯ ಪ್ರಾಣ ಹೊಂದಿಸ್ತೀಯ. ಪ್ರಜ್ಞಾತ್ಮತ್ವ ಅಂದ್ರೆ ಮುಖ್ಯ ಪ್ರಾಣ ವಿಷಯದಲ್ಲೂ ಕೂಡ ಪ್ರಜ್ಞೆಗೆ ಸಾಧನವಾದ ಇಂದ್ರಿಯಗಳನ್ನು ಹೇಳ್ಕೊಳ್ಳೋ ಅವನೇ. ಪ್ರಜ್ಞಾ ಸಾಧನವಾದ ಯಾವ್ದೋ ಪ್ರಾಣಾಂತರಗಳು, ಇಂದ್ರಿಯಾಂತರಗಳು. ಪ್ರಜ್ಞೆಗೆ ಸಾಧನವಾಗಿರುವ ಪ್ರಾಣಾಂತರ ಇಂದ್ರಿಯಾಂತರಗಳಿಗೆ ಆಶ್ರಯ ಇದ್ದಾನೆ.
ಮನಸ್ಸಿಗೆ, ಬುದ್ಧಿಗೆ, ಚಕ್ಷುರಾದೀಂದ್ರಿಯಕ್ಕೆ ಇವನೇ ಆಶ್ರಯ. ಅವುಗಳೆಲ್ಲ ಇದಾಗತ್ತೆ. ಅರ್ಥಾತ್ ಇವನ್ನೇ ಪ್ರಜ್ಞಾತ್ಮಕ ಅಂತ. ಅವನೇ ಆಶ್ರಯ ಆದ್ಮೇಲೆ ಅವನನ್ನು ಆಶ್ರಯಿಸಿಕೊಂಡು ಆಗಾದಿಗಳು ಅಥವಾ ಚಕ್ಷುರಾದಿಗಳು ಮನಸ್ಸು ಬುದ್ಧಿ ಅರಿವನ್ನು ಮಾಡ್ಕೊಳುತ್ತೆ ಅಂದ್ರೆ ಅರ್ಥಾತ್ ಅರಿವಿಗೆ ಮೂಲ ಯಾರೋ ಪ್ರಾಣನೇ ಅಂತ ಆಯ್ತು. ಪ್ರಾಣನೇ ಪ್ರಜ್ಞಾತ್ಮ. ಯಾಕೆ ಹೊಂದಲ್ಲ? ಏನ್ ವಿರೋಧ? ಅಡ್ಡಿ ಏನು? ಯಾಕೆ ಹಾಗೆ ಮಾಡ್ಕೋಬಾರ್ದು? ಹೊಂದಿಸ್ಕೊಳ್ಳಿ. ಪ್ರಾಣ ಪರಮಾತ್ಮನೇ ಎಲ್ಲ ಏನ್ ಮಾಡ್ತೀರ ಶಂಕರಾಚಾರ್ಯ? ಎಲ್ಲ ಚಡ್ಡಿ ತಗೊಂಡು ಪರಮಾತ್ಮನಿಗೆ ಹಾಕ್ಬಿಡ್ತೀರ. ಯಾವ ಚಡ್ಡಿ ಎಲ್ಲ ಪರಮಾತ್ಮನಿಗೆ ಹೊಂದೋ ಚಡ್ಡಿ ಇದು. ಯಾವ ಚಡ್ಡಿ ಯಾರಿಗೂ ಹೊಂದಲ್ಲ. ಯಾಕೆ ಹಾಗೆ ಮಾಡ್ತೀರಾ? ಎಲ್ರಿಗೂ ಕೊಡ್ರಿ. ಅವ್ರು ಚಡ್ಡಿ ಹಾಕೊಳ್ಳಿ ಕಣ್ರಿ. ಪ್ರಾಣವೂ ಹಾಕೊಳ್ಳಿ, ದೇವತಾತ್ಮನೂ ಹಾಕೊಳ್ಳಿ, ಜೀವನೂ ಹಾಕೊಳ್ಳಿ, ಬಿಡಿ. ಅವನು ಒಬ್ಬನಿಗೆ ಇರೋದು ಗತಿ, ಇನ್ನೇನ್ ಬೇರೆಯವ್ರಿಗಿಲ್ಲ. ಯಾಕೆ ಹಂಗ್ ಮಾಡ್ತೀರಾ? ನಿಮ್ದು ಹಠ ಕಣ್ರಿ. ಶಂಕರಾಚಾರ್ಯ ಒಂದು ಹಠ. ಏನ್ ಎಲ್ಲ ಕಲ್ಲು ಪರಮಾತ್ಮನೇ, ಬ್ರಹ್ಮವೇ, ಬೇರೆ ಇದೆಯಿಲ್ಲ ಅಂತ. ಆ ರೀತಿ ಪೂರ್ವಕ್ಕೆ ಬೇಜಾರು, ಕೋಪ, ಹಠ ಮಾಡ್ತಿದ್ದಾನೆ. ಹಂಗ್ ಮಾಡ್ಕೋಬೇಡಿ. ಹೊಂದಿಸಿ. ಆಯಾ ಜಾಗ ಕದದನ್ನೇ ಹೇಳ್ತಾ ಇದೆ, ಮಾಡ್ಕೊಂಬಿಡಿ. ಪ್ರಾಣವನ್ನೇ ಹೇಳ್ತಾ ಇದೆ, ಜೀವನನ್ನೇ ಹೇಳ್ತಾ ಇದೆ. ಎಲ್ಲಕ್ಕೂ ಅವಕಾಶ ಕೊಡಿ ಅಂತ. ಜೀವಮುಖ್ಯ ಪ್ರಾಣ ಪರಿಗ್ರಹೇ ಚ ಪ್ರಾಣ ಪ್ರಜ್ಞಾತ್ಮನೋಃ ಸಾವೃತ್ತಿತ್ವೇನ ಅಭೇದ ನಿರ್ದೇಶಃ ಸ್ವರೂಪೇಣ ಚ ಭೇದ ನಿರ್ದೇಶಃ ಇತಿ ನಿರ್ದೇಶಾನುಪದ್ಯತೆ. ಜೀವ ಮುಖ್ಯ ಪ್ರಾಣ ಇಬ್ಬರನ್ನು ಹೇಳ್ತಾ ಇದ್ದೇವೆ. ನೀವು ಒಪ್ಕೊಂಡ್ಬಿಟ್ರೆ ಅದನ್ನು ಮುಂಚೆ ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ. ಈ ಪ್ರಕರಣದಲ್ಲಿ, ಈ ಕಾಂಟೆಕ್ಸ್ಟ್ ಅಲ್ಲಿ ಜೀವ ಮತ್ತು ಮುಖ್ಯ ಪ್ರಾಣವನ್ನೇ ಹೇಳ್ತಾ ಇದೆ ನೀವು ಒಪ್ಕೊಂಡ್ಬಿಟ್ರೆ ಅವಾಗ ಪ್ರಾಣ ಮತ್ತು ಪ್ರಜ್ಞಾತ್ಮ, ಪ್ರಜ್ಞಾತ್ಮ ಯಾರು? ಜೀವ. ಪ್ರಾಣ ಮುಖ್ಯ ಪ್ರಾಣ ಇವಿಬ್ಬರು ಸಹವರ್ತಿತ್ವೇನ ಒಟ್ಟಿಗೆ ಸೇರ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ದೇಹದಲ್ಲಿ. ಪ್ರಾಣ ಬಿಟ್ಟು ಜೀವ ಇಲ್ಲ, ಜೀವ ಬಿಟ್ಟು ಪ್ರಾಣ ಇಲ್ಲಪ್ಪ. ಜೀವ ಅಂದ್ರೆ ಏನು? ಜೀವ ಪ್ರಾಣಧಾರಣೆ ಅಂತ. ಪ್ರಾಣಧಾರಣೆ ಮಾಡ್ಕೊಂಡ ಆತ್ಮಗೆ ಜೀವ ಅಂತ ಹೆಸರು. ಬರೀ ಚೈತನ್ಯಕ್ಕೆ ಜೀವ ಅಂತ ಹೆಸರಲ್ಲಪ್ಪ. ಶುದ್ಧ ಚೈತನ್ಯ ಜೀವ ಆಗತ್ತಾ? ಚೈತನ್ಯ ಸಂಬಂಧ ಇರೋ ಪ್ರಾಣ ಇದೆಯೋ? ಕಿಮ್ಮತ್ತೇ ಇಲ್ಲ. ಚೈತನ್ಯ ಇಲ್ಲದೆ ಹೋದ್ರೆ ಪ್ರಾಣನಿಗೆ ಕಿಮ್ಮತ್ತಿಲ್ಲ. ಪ್ರಾಣ ಇಲ್ಲದೆ ಹೋದ್ರೆ ಜೀವತ್ವ ಇಲ್ಲ. ಹಾಗಾಗಿ ಸಹವರ್ತಿತ್ವೇನ, ಸಹ ಅಂದ್ರೆ ಒಟ್ಟಿಗೆ ಕೂಡ್ಕೊಂಡು ಸೇರ್ಕೊಂಡು ವೃತ್ತಿನ ವ್ಯಾಪಾರ ಉಳ್ಳವರಾಗಿರುವುದರಿಂದ ಅಭೇದ ನಿರ್ದೇಶವೂ ಉಂಟು. ಸ್ವರೂಪದಿಂದ ಅಭೇದ ನಿರ್ದೇಶ. ಇನ್ನು ಭೇದ ನಿರ್ದೇಶವೂ ಉಂಟು. ಅಲ್ಲ, ಇದು ಸ್ವರೂಪದಿಂದ ಭೇದ ನಿರ್ದೇಶ. ಈ ವೃತ್ತಿತ್ವೇನ ಅಭೇದ ನಿರ್ದೇಶ ಆಗ್ಬೇಕೊಳ್ಳಿ. ಒಂದೊಂದರ ಸ್ವರೂಪ ಹೇಳ್ಬೇಕಾದ್ರೆ ಭೇದ ನಿರ್ದೇಶ. ಒಟ್ಟಿಗೆ ಕೂಡ್ಕೊಂಡು ವ್ಯಾಪಾರ ಮಾಡುವಾಗ ಅಭೇದ ನಿರ್ದೇಶ ಅಂತ ಹೇಳಿ ಈ ರೀತಿ ಎರಡು ರೀತಿಯಾಗಿ ನಿರ್ದೇಶ ಮಾಡೋದು ಹೊಂದತ್ತೆ ಕಣ್ರಿ. ಅದನ್ನ ಇಟ್ಕೊಂಡು ಈ ವಾಕ್ಯ ಬಂದಿರೋದು. ಯೋ ವೈ ಪ್ರಾಣ ಸ ಪ್ರಜ್ಞಾ ಯಾವಿ ಪ್ರಜ್ಞಾ ಸ ಯೋ ವೈ ಪ್ರಾಣಃ ಸ ಪ್ರಜ್ಞಾ ಯಾವಿ ಪ್ರಜ್ಞಾ ಸ ಪ್ರಾಣಃ ಸಹ ಹಿ ಏತೌ ಅಸ್ಮಿನ್ ಶರೀರೇ ವಸತಃ ಸಹ ಹಿ ಏತಾವಸ್ಮಿನ್ ಶರೀರೇ ವಸತಃ ಅಪೋಕ್ರಾಮತಃ ಇತಿ. ಅಪೋಕ್ರಾಮತಃ ಇತಿ. ಪ್ರಾಣ ಎಂಬುದು ಯಾವುದಾದ್ರು ಅವನೇ ಪ್ರಜ್ಞೆ. ಪ್ರಜ್ಞೆ ಎಂಬುದು ಯಾವುದೇ ಅದೇ ಪ್ರಾಣ. ಅವರಿಬ್ಬರು ಈ ಶರೀರದಲ್ಲಿ ಒಟ್ಟಿಗೆ ವಾಸವಾಗಿದ್ದಾರೆ. ಒಂದು ಮರದಲ್ಲಿ ಎರಡು ಹಕ್ಕಿ ಇರುವ ಹಾಗೇನೆಯೇ ಪ್ರಾಣ ಮತ್ತು ಜೀವ ಒಟ್ಟಿಗೆ ಈ ದೇಹದಲ್ಲಿ ವಾಸವಾಗಿದ್ದಾರೆ. ಉದಾಸು ಪರ್ಣಾಸ ಇಜಾಸ್ತ ಖಾಯ ಅಂತ ಜೀವ ತಗೊಂಡಿದ್ದಾರೆ. ಇವರು ಪ್ರಾಣ ಜೀವ ತಗೊಳ್ತಾ ಇದ್ದಾರೆ. ಒಟ್ಟಿಗೆ ವಾಸ ಮಾಡ್ಕೊಂಡಿದ್ದಾರೆ ಈ ಶರೀರ ಅನ್ನೋ ವೃಕ್ಷದಲ್ಲಿ. ಒಟ್ಟಿಗೆ ಹೊರಟೋಗ್ತಾರೆ. ಹೊರಟೋಗೋ ಸಮಯ ಬಂತು, ಕಾಲ ಬಂತು ಅಂದ್ರೆ ಸಾರ್ ಬರ್ತೀನಿ, ನಾನು ಹೋಗ್ಬಿಟ್ಟು ಬರ್ತೀನಿ, ಆಯ್ತು ನೋಡ್ಕೊಂಡು ಜೋಪಾನ, ಮನೆ ಕಡೆ ಜೋಪಾನ ಎಲ್ಲ ನೋಡ್ಕೊಂಡು, ಹೆಂಡತಿ ಮಕ್ಕಳೆಲ್ಲ ನೋಡ್ಕೊಂಡ್ರ ಬಾ ಹೋಗ್ತಾರೆ. ಹಾಗೆ ಒಟ್ಟಿಗೆ ಹೋಗ್ತಾರೆ ಇಬ್ರು. ಭಾಳ ಕ್ಲೋಸ್ ಫ್ರೆಂಡ್ ಇಬ್ರು. ಒಬ್ರು ಬಿಟ್ಟು ಒಬ್ರು ಇರೋರೇ ಅಲ್ಲ. ಇಂಥ ಪ್ರಾಣ ಜೀವ. ಅದನ್ನೇ ಶ್ರುತಿ ಹೇಳ್ತಿರೋದು. ಬ್ರಹ್ಮ ಪರಿಗ್ರಹೇತು ಕಿಂಕಸ್ಮಾತ್ ಭಿದ್ಯೇತ. ಬ್ರಹ್ಮ ಪರಿಗ್ರಹೇತು ಕಿಂಕಸ್ಮಾತ್ ಭಿದ್ಯೇತ. ಬ್ರಹ್ಮನ್ ತಗೊಂಡ್ಬಿಟ್ರೆ ಭೇದವೇ ಇಲ್ಲ. ಯಾವ್ದು ಯಾವ್ದನ್ನ ಭೇದ ಆದೀತೋ, ಯಾವ ಪ್ರಜ್ಞಾಸ ಪ್ರಾಣ ಅದ್ರ ಬರೋದೇ ಇಲ್ಲ. ಬ್ರಹ್ಮ ತಗೊಂಡ್ಬಿಟ್ರೆ ಎಲ್ಲಗೂ ಅದು ಆಯ್ತು. ಹೋಗೋ ಬ್ರಹ್ಮ, ಬಾರೋ ಬ್ರಹ್ಮ, ಕೋರೋ ಬ್ರಹ್ಮ, ಹೇಳೋ ಬ್ರಹ್ಮ, ನೋಡೋ ಬ್ರಹ್ಮ, ಮಾಡೋ ಬ್ರಹ್ಮ. ಏನ್ ಕಾದಿದು ಬೇಡ ಕಣ್ರಿ. ಈ ಬ್ರಹ್ಮವನ್ನು ಬೇರೆ ಜಾಗದಲ್ಲಿ ಇಟ್ಕೊಳ್ಳಿ. ಈ ಜಾಗದಲ್ಲಿ ಕೊಡಿ, ಇವ್ರಿಗೂ ಅವಕಾಶ ಕೊಡಿ. ಇವ್ರು ಬದುಕೊಳ್ಳಿ, ಇವ್ರು ಇದ್ಕೊಳ್ಳಿ, ಇವ್ರ ವಿಚಾರವನ್ನು ಮಾಡಿ. ಯಾಕೆ ಸುಮ್ಮನೆ ಎಲ್ಲಾದ್ರೂ ಕಿಸಾಕಿ ಎಲ್ಲಾದ್ರೂ ಬ್ರಹ್ಮನ ಎಸ್ಟಾಬ್ಲಿಷ್ ಮಾಡಕ್ಕೆ ಹೋಗ್ತಾರೆ? ಕಂಡು ಬ್ರಹ್ಮ ಬ್ರಹ್ಮ ಅಂತ ಏನು ಕೆಲಸನೇ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ತಸ್ಮಾದಿಹಂ ಜೀವಮುಖ್ಯ ಪ್ರಾಣಯೋ ಅನ್ಯತರಃ ನಿರ್ವಾಪ್ತಿಯೇ ಯಾತಾಂ ಬ್ರಹ್ಮ
ಎಷ್ಟು ಪೂರ್ವಕ್ಷ. ಆದ್ದರಿಂದ ಇಲ್ಲಿ ಈ ಪ್ರಕರಣದಲ್ಲಿ ಜೀವ ಮತ್ತು ಮುಖ್ಯ ಪ್ರಾಣ ಅವರಿಬ್ಬರು ಅಥವಾ ಯಾರು ಒಬ್ಬರು, ಅನ್ಯ ತರಹದ ಒಬ್ಬರು, ಉಭಯವಾದ ಇಬ್ಬರು, ಆ ಇಬ್ರು ತೋರ್ಬರ್ತಾ ಇದ್ದಾರೆ ಅಂತ ಮಾಡ್ಕೊಳ್ಳಿ. ಅದ ಜೀವನ ತೋರ್ಬರ್ತಾ ಇದ್ದಾನೆ ಅಥವಾ ಮುಖ್ಯ ಪ್ರಾಣ ತೋರ್ಬರ್ತಾ ಇದ್ದಾನೆ ಅಂತ ಹೇಗೋ ಸಮಾಧಾನ ಹೊಂದಿಸ್ಕೊಳ್ಳಿ. ಆಮೇಲೆ ಬ್ರಹ್ಮ ತಗೊಂಡ್ಬಿಟ್ಟು ಪ್ರಕಾರವಾದ ಹಾಳು ಮಾಡ್ತಾರೆ, ಎಲ್ಲ ಕಿತ್ಕೊಳ್ಳೋ ಬೇಡ. ಬ್ರಹ್ಮಪಾಡ ಆರಾಮ ಬೇರೆ ಇರ್ಲಿ, ಅದ್ರ ಪ್ರಕರಣ ಬೇಕಾದ್ರೆ ತಗೊಂಬರೋಣ. ಈ ಜಾಗದಲ್ಲಿ ಆ ಬ್ರಹ್ಮ ವಿಚಾರ ಬಿಟ್ಟಬೇಡಿ, ಅದು ತರಲೇಬೇಡಿ, ಬೇಡವೇ ಬೇಡ. ಶಿವಾತ್ಮ ತಗೊಂಡ್ಬನ್ನಿ, ಇಲ್ಲ ಮುಖ್ಯ ಪ್ರಾಣ ತಗೊಂಡ್ಬನ್ನಿ, ಅದ ಇಬ್ಬರನ್ನೂ ತಗೊಂಡ್ಬನ್ನಿ, ಪರವಾಗಿಲ್ಲ. ಬ್ರಹ್ಮ ಬೇಡವೇ ಬೇಡ ಅಂತ ಏನಂತೀರಾ ಶಂಕರಾಚಾರ್ಯ ಅಂದ್ರೆ ಲೈತದೆ ಎಂಬುದು ನಾವಲ್ಲ, ಇದು ಒಪ್ಪಲ್ಲ, ಇದು ಸರಿ ಆಗೋದು. ಐ ವಾಂಟ್ ಅಗ್ರೀ ಅಂದ್ಬಿಡು, ಇಂಗ್ಲಿಷ್ ಹೇಳ್ಬಿಡು, ನಾನು ಒಪ್ಪಲ್ಲ ಕಣಯ್ಯ, ಇದು ಸರಿ ಆಗಲ್ಲ ಕಣಯ್ಯ. ಯಾಕೆ? ಏನು ಜೀವನ ಉಪಾಸನೆ ಮಾಡು, ಪ್ರಾಣ ಮಾಡು, ಪರಮಾತ್ಮ ಲಂಕ್ ಲಗಾಮಿಲ್ವ ಇದಕ್ಕೆ ಪ್ರಕರಣಕ್ಕೆ? ಲಂಕ್ ಲಗಾಮಿಲ್ಲದೆ ಇರುವಂತಹ 3 ಉಪಾಸನೆ ಆದದ್ದಾಗಿ ಆಗ್ಬಿಟ್ಟೀತು, 3 ಉಪಾಸನೆ ಹೇಳ್ತಾ ಇದೆ ಅನ್ನುವಂತಹ ದೋಷ ಬಂದೀತು. ಒಂದು ಇದು ಅಂದ್ರೆ ಏವಂ ಸತಿ ತ್ರಿವಿಧಂ ಉಪಾಸನಂ ಪ್ರಸಜ್ಜೇತ. ಅರ್ಥ ಮಾಡ್ಬಿಟ್ರೆ ನಾನು ಒಬ್ಬನಿಂದ ತೋರಿಸಿದೆ, ನೀನು ಜೀವದಿಂದ ಮುಖ್ಯ ಪ್ರಾಣದಿಂದ ಇದೆ, ಒಟ್ಟು 3 ಉಪಾಸನೆ ಹೇಳ್ತಾ ಇದೆ ಅಂತ ಆಗ್ಬಿಡುತ್ತೆ. ಅದ ದೇವತಾತ್ಮ, ಜೀವಾತ್ಮ, ಪ್ರಾಣಾತ್ಮ 3 ಅಂತ ಆಗ್ಬಿಡುತ್ತೆ. ನನ್ ಬ್ರಹ್ಮ ಬೇಡ ಅಂತಂದ್ರೆ ಅವಾಗೂ 3 ಆಗತ್ತೆ. ನನ್ ಬ್ರಹ್ಮನ್ ಬಿಟ್ಟು ಇಂದ್ರ ದೇವತಾತ್ಮ ತಗೊಳ್ತಾ ಇದೆ, ಅದನ್ನ ತಗೊಂಡ್ರೆ, ಮುಖ್ಯ ಪ್ರಾಣ ತಗೊಂಡ್ರೆ, ಜೀವನ ತಗೊಂಡ್ರೆ 3 ಆಗ್ಬಿಡುತ್ತೆ. 3 ಉಪಾಸನೆ ಬೆಳಿತಾರೆ. ಭಾಷೆಗಳು ಬ್ರಹ್ಮನ್ ತಗೊಂಡ್ರು, ಜೀವೋಪಾಸನಂ, ಮುಖ್ಯ ಪ್ರಾಣೋಪಾಸನಂ, ಬ್ರಹ್ಮೋಪಾಸನಂ ಚ ಇದೆ. ಜೀವೋಪಾಸನಂ, ಮುಖ್ಯ ಪ್ರಾಣೋಪಾಸನಂ, ಬ್ರಹ್ಮೋಪಾಸನಂ ಚ. ದೇವತಾತ್ಮೋಪಾಸನೆ ತಗೊಳ್ಳೇ ಇಲ್ಲ. ಅದು ಆನಂದೋ ಅಜರೋ ಅಮೃತಃ ಬ್ರಹ್ಮೋಪಾಸನೆ. ನಮ್ಮ ಆಚಮ್ಯ ಜಿಜ್ಞಾಸೀತ ಭಕ್ತಾರ ವಿದ್ಯಾ ಜೀವೋಪಾಸನೆ. ಇದಂ ಶರೀರಂ ಬ್ರಹ್ಮಕ್ಕೆ ಉತ್ಥಾಪಯತಿ. ಈ ರೀತಿಯಾಗಿ ನೀರು ಹೇಳದಂಗೆ ಅರ್ಥ ಮಾಡ್ಬಿಟ್ಟೆ. 3 ಲಿಂಗ ಇದೆ, 3ಕ್ಕೂ ಈಕ್ವಲ್ 33% 3ಕ್ಕೂ ಉಂಟು ಅಂದ್ರೆ 3 ಸ್ವತಂತ್ರ ಅಂತ ಹೇಳ್ಬಿಟ್ಟು 3 ಉಪಾಸನೆ ಹೇಳ್ತಾ ಇದೆ ಅಂತ ಆಗ್ಬಿಡತ್ತೆ ಕಣಪ್ಪ. 100 3 ಭಾಗ ಮಾಡಿದ್ರೆ 33 ಬರುತ್ತಾ? 33.33 ಹಾಕೋ, ಎಷ್ಟ ಒಟ್ಮೇಲೆ 100 3 ಭಾಗ ಮಾಡಿ 3 ಈಕ್ವಲ್ ಕೊಟ್ಬಿಟ್ರೆ 3 ಉಪಾಸನೆ ಹೇಳಿದೆ ಅಂತ ಆಗ್ಬಿಡುತ್ತೆ. ಓಕೆನಾ? ಅದು ಸರಿಯಲ್ಲ. ನಚ ಏಕಸ್ಮಿನ್ ವಾಕ್ಯ ಅಭಿಗಂತು ವಾಕ್ಯದಲ್ಲಿ ಇಷ್ಟು ಸೇರಿ ಇದೇ ವಾಕ್ಯ ಸೆಂಟೆನ್ಸ್ ತರ್ಸಲ್ಲ. ಒಂದು ಪ್ರಕರಣದಿಂದ ಕೋರಿ ಬರುವ ಅರ್ಥವನ್ನು ಒಂದು ವಾಕ್ಯ ಅಂತಾರೆ. ಇದೇ ಶ್ರುತಿಲಿಂಗ ವಾಕ್ಯ ಆಗಿದೆ. ಈ ವಾಕ್ಯ ಇದು ವಾಕ್ಯ ಅಂದ್ರೆ ಸುತ್ತಿಗಂತ ಸೇರುವ ವಾಕ್ಯವಲ್ಲ, ಸುಬಂತ ತಿಗಂತ ಕೂಡಿದ ವಾಕ್ಯ ಅಲ್ಲ. ಈ ಒಂದು ಮೊದಲನೇ ಮಂತ್ರದಿಂದ 9ನೇ ಮಂತ್ರದವರೆಗೆ ಇರ್ತಕ್ಕಂಥ ಅಷ್ಟವಂತವನ್ನು ಸೇರಿಸಿ ಒಂದು ಅಭಿಪ್ರಾಯ ತೆಗೆದ ಅದು ಒಂದು ವಾಕ್ಯ. ಆ ಒಂದು ವಾಕ್ಯದಲ್ಲಿ ಈ ರೀತಿ 3 ಮಾಡೋದು ಬರೋದು. ಆಯ್ತು, ಅದನ್ನ ಕಾರಣ ಉಪಕ್ರಮೋಪಸಂಹಾರಾಭ್ಯಾಂ ಹಿ ವಾಕ್ಯೀಕತ್ವಂ ಅವಗಮ್ಯತೆ. ಉಪಕ್ರಮ ಮಾಮೇವ ವಿಜಾನಿ ಪ್ರಾಣೋಸ್ತಿ ಪ್ರಜ್ಞಾತ್ಮ. ಉಪಸಂಹಾರ ಆನಂದೋ ಅಜರೋ ಅಮೃತಃ ಅಂತಿದೆ. ಇನ್ನು ಉಪಕ್ರಮೋಪಸಂಹಾರಗಳಿಂದ ನೀನು ಉಪಕ್ರಮೋಪಸಂಹಾರೋ ಅಭ್ಯಾಸ ಅಪೂರ್ವತಾ ಫಲಂ ಅರ್ಥವಾಗೋಪತ್ತಿಶ್ಚ ಲಿಂಗಂ ತಾತ್ಪರ್ಯ ನಿರ್ಣಯ. ಬರ್ಕೊಡ್ರ ಶ್ಲೋಕನ. ಮೀಮಾಂಸಾ ಇದು ನ್ಯಾಯ. ಇದು ಒಂದು ವಾಕ್ಯಾರ್ಥವನ್ನು ಗೊತ್ತು ಮಾಡೋದಕ್ಕೆ ಉಪಕ್ರಮೋಪಸಂಹಾರವು ಉಪಕ್ರಮ ಉಪಸಂಹಾರ ಅಭ್ಯಾಸೋ ಅಪೂರ್ವತಾ ಫಲಂ ಅಭ್ಯಾಸೋ ಪೂರ್ವತಾ ಫಲಂ. ಆಯ್ತಾ? ಅರ್ಥವಾಗೋಪತ್ತಿಶ್ಚ ಅರ್ಥವಾಗೋಪತ್ತಿಶ್ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಅರ್ಥವಾಗೋಪತ್ತಿ ಚ. ಉಪಕ್ರಮೋಪಸಂಹಾರೋ ಅಭ್ಯಾಸೋ ಪೂರ್ವತಾ ಫಲಂ ಅರ್ಥವಾಗೋಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಇತಿ ಶ್ಲೋಕಗತ ತಾತ್ಪರ್ಯಲಿಂಗಕ ಷಟ್ಕಮುಪಲಭ್ಯತೆ ಯತೋ ವಿಕಲ ಪೂರ್ವಕಂ.
ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ. ಇದು ತಾತ್ಪರ್ಯವನ್ನು ಗೊತ್ತು ಮಾಡುವಂತಹ ಲಿಂಗಗಳು. ಶ್ರುತಿಲಿಂಗ ವಾಕ್ಯ ಪ್ರಕರಣಗಳು ಪ್ರಮಾಣವನ್ನು ಹೇಳುವಂತಹ ವಾಕ್ಯಕ್ಕೆ ಪ್ರಮಾಣ ಹೇಳುವಂತಹ ವಾಕ್ಯ ಗುರುತುಗಳು. ಪ್ರಾಮಾಣ್ಯ ಯಾವುದು ಜಾಸ್ತಿ ಅಂತ ಪ್ರಾಮಾಣ್ಯದ ತಾರತಮ್ಯ ಹೇಳುವಂತಹ ವಾಕ್ಯ ಶ್ರುತಿಲಿಂಗ ವಾಕ್ಯ ಪ್ರಕರಣ. ಪಕ್ಕಮೋ ಬ್ರಹ್ಮ ತಾತ್ಪರ್ಯವನ್ನು ಗೊತ್ತು ಮಾಡುವಂತಹ ಲಿಂಗ ಇದೆ. ಆರು ಪ್ರಕಾರ ಸೂತ್ರ ಇರುತ್ತದೆ. ಅದು ಬರ್ಕೋತೀರಾ? ಸಂಜ್ಞಾ ಚ ಪರಿಭಾಷಾ ಚ. ಸಂಜ್ಞೆ ಹೇಳುತ್ತೆ, ಸೂತ್ರಕಾರರು ಸಂಜ್ಞೆ ಹೇಳ್ತಾರೆ. ಸಂಜ್ಞಾ ಪ್ರಕರಣ, ಪರಿಭಾಷಾ ಪ್ರಕರಣ. ವಿಧಿರ್ ನಿಯಮ ಏವಚ. ವಿಧಿಯನ್ನು ಹೇಳುತ್ತೆ, ನಿಯಮವನ್ನು ಹೇಳ್ತಾರೆ. ವಿಧಿರ್ ನಿಯಮ ಏವಚ. ಅತಿದೇಶೋ ಅಧಿಕಾರಸ್ಥ. ಅಧಿಕಾರ ಸೂತ್ರ. ಅತಿದೇಶೋ ಅಧಿಕಾರಶ್ಚ ವಿಧಿರ್ ನಿಯಮ ಏವಚ. ಷಡ್ವಿಧಂ ಸೂತ್ರ ಲಕ್ಷಣಂ. ಆಯ್ತಾ? ಈ ರೀತಿಯಾಗಿ ಅಪಕ್ಕಮೋಪ ಸಂಹಾರದಿಂದ ಒಂದೇ ವಾಕ್ಯ ಎಂದು ಗೊತ್ತಾಗತ್ತೆ. ಆದ್ರಿಂದ ಇಲ್ಲಿ 3 ವಾಕ್ಯ ತಗೊಂಡ್ಬರಬಾರದು. ನಾವೇ ಮಾಮೇವ ಜಾನಿ ವಾಕ್ಯಗಳ ಅರ್ಥವನ್ನು ತಿಳ್ಕೊಂಡು ಹೋಗ್ತೇವೆ.